ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ, ಧಾರಣೆ ಇದೆ. ಈ ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ವರದಾನವಿದೆ. ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಸರ್ವ ಆತ್ಮರನ್ನು ಸಮೀಪದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ. ಎಲ್ಲ ಆತ್ಮರನ್ನ ಸಮೀಪ ಸಂಬಂಧದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಅದು ಯಾವಾಗ ಸಾಧ್ಯ ಆಗತ್ತೆ? ಯಾವಾಗ ಎಲ್ಲ ಆತ್ಮರು ಸಮೀಪ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅಂದರೆ, ನೀವು ಕಂಬೈನ್ಡ್ ರೂಪದ ಸೇವೆ ಮಾಡಿದ್ರಿ. ಏನಂಗಂದ್ರೆ ಕಂಬೈನ್ಡ್ ರೂಪದ ಸೇವೆ? ಯಾವ ಕಂಬೈನ್ಡ್? ಇದು ಸ್ವಲ್ಪ ಡೀಪ್ ಆಗಿದೆ. ಕಂಬೈನ್ಡ್ ಅಂದ್ರೆ ಇಲ್ಲಿ ಎರಡು, ಅಂದ್ರೆ ಜೊತೆಗೆ ಅಂತ ಅರ್ಥ ಆಯಿತು. ಜೊತೆಗೆ ಸೇವೆ ಮಾಡುವ ಮೂಲಕ ಸರ್ವಾತ್ಮರನ್ನ ಸಮೀಪ ಸಂಬಂಧದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ ಅಂತ ಹೇಳಿದ್ದಾರೆ. ಕಂಬೈನ್ಡ್ ಅಂದರೆ ಎರಡು ಅರ್ಥದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಕಂಬೈನ್ಡ್ ಅಂದರೆ ಮೊದಲನೇದು ಜೊತೆಗೆ, ಜೊತೆ ಇರುಕೊಂಡು ಮಾಡುವಂಥ ಸೇವೆಗೆ ಕಂಬೈನ್ಡ್ ಅಂತ ಕರೀತಾರೆ. ಎರಡು ಪ್ರಕಾರದ ಜೊತೆ. ಯಾವ ಎರಡು ಪ್ರಕಾರದ ಜೊತೆ? ಸಾಮಾನ್ಯವಾಗಿ ಈಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೇನು ತಿಳ್ಕೊಳ್ತೇವೆ? ನಾನು ಆತ್ಮ, ಆ ಪರಮಾತ್ಮ ಇಬ್ಬರು ಜೊತೆಯಲ್ಲಿರುವಂತಹ ಸೇವೆಯನ್ನು ಮಾಡಬೇಕು. ಇಬ್ಬರು ಜೊತೆಯಲ್ಲಿದ್ದುಕೊಂಡು ಸೇವೆ ಮಾಡೋದಂದ್ರೆ ಏನು? ಇವತ್ತು ಧಾರಣೆಯಲ್ಲೂ ಅದೇ ಹೇಳಿದ್ದಾರೆ. ಯಜ್ಞದಲ್ಲಿ ಅನೇಕ ಕುಮಾರಗಳಿದ್ದಾರೆ, ಕುಮಾರಿಯರಿದ್ದಾರೆ, ಮಾತೆಯರಿದ್ದಾರೆ, ಯಜ್ಞವತ್ಸರೆಲ್ಲರೂ ಕೂಡ ಇದ್ದಾರೆ. ಕೋರ್ಸ್ ತಗೊಂಡಿದ್ದಾರೆ, ಶ್ರೀಮತಂತೆ ನಡೀತಾ ಇದ್ದಾರೆ, ಈ ಮಾರ್ಗದಲ್ಲಿ ಬಂದಾಗಿದೆ. ಆದರೆ ಎಂಥವ್ರು ಬೇಕು ಅಂತ ಹೇಳಿದರೆ ಸೂಕ್ಷ್ಮವಾಗಿ ಅಂದರೆ, ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತು ಒಬ್ಬ ತಂದೆಯ ನೆನಪಿನ ಪರಿಶ್ರಮವನ್ನು ಪಡುವವರು ಬೇಕಾಗಿದೆ. ವಾಂಟೆಡ್. ಯಾವುದಾದ್ರೂ ಕಂಪನಿಗೆ ಹೇಳ್ತಾರಲ್ಲ, ಕೆಲಸಕ್ಕೆ ಬೇಕಾಗಿದ್ದಾರೆ, ಇಂತಿಂಥ ಕ್ವಾಲಿಫಿಕೇಷನ್ ಇರೋರಂತ ನೋಟಿಫಿಕೇಶನ್ ಹಚ್ತಾರಲ್ವ, ಹಾಗೆ ಅಂತಿಮ ಸಮಯದಲ್ಲಿ ಸರ್ವಾತ್ಮರನ್ನು ಕೂಡ ಸಮೀಪ ಸಂಬಂಧ ಸಂಪರ್ಕದಲ್ಲಿ ಕರೆತರಬೇಕು ಅಂತಂದರೆ ಈ ಥರದವ್ರು ಬೇಕು. ಯಾವ ಥರ? ಏಕಾಂತದಲ್ಲಿ ಕುಳಿತು ಸ್ಮೃತಿ ಸ್ವರೂಪರಾಗಿ ತಂದೆಯ ನೆನಪಿನಲ್ಲಿ ಇರುವಂತಹ ಪರಿಶ್ರಮವನ್ನು ಪಡುವಂಥವ್ರು ಬೇಕಾಗಿದೆ ಅಂತ ಕೇಳ್ತಿದ್ದಾರೆ. ಸುಮ್ಮನೆ ವ್ಯರ್ಥ ಸಂಕಲ್ಪಗಳನ್ನು ಮಾಡೋರು, ವ್ಯರ್ಥ ಮಾತುಗಳಲ್ಲಿರೋರು, ಆಳು ಹರಟೆ ಹೊಡೆಯೋರು ಬೇಕಾಗಿಲ್ಲ ಅಂತಿದ್ದಾರೆ.
ಅಂದರೆ ಕರ್ಮ ಮಾಡೋರು ಭಾಳ ಜನ ಸಿಗ್ತಾರೆ. ಬಾಬನ ಯಜ್ಞದೊಳಗಡೆ ಇದ್ದೀವಿ ನಾವು, ಬೆಳಗ್ಗೆ ಹೋಗಿ ಇಷ್ಟು ಕೆಲಸ ಟೋಲಿ ಮಾಡಿದ್ದೀವಿ, ಆಮೇಲೆ ಬಂದಿಷ್ಟು ಯಜ್ಞ ಸೇವೆ ಮಾಡಿಬಿಟ್ಟಿದ್ದೀವಿ. ಆಯ್ತು, ಯಜ್ಞ ಸೇವೆ ಏನು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಳ್ಳೋದು, ಬ್ಯಾಡ್ಜ್ ಹಾಕ್ಕೊಳ್ಳೋದು, ಅಪ್ರಾನ್ ಹಾಕ್ಕೊಳ್ಳೋದು, ಗಡಿಗೆ ಮನೇಲಿ ನಿಂತ್ಕೊಳ್ಳೋದು, ಸೇವೆ ಮಾಡೋದು, ಬಂದುಬಿಟ್ರೆ ಮುಗೀತು ನಮ್ಮ ಕೆಲಸ, ಡ್ಯೂಟಿ ಅನ್ನೋ ಥರ ಅಲ್ಲ. ಒಳಗಿದ್ದೀರೋ ಹೊರಗಿದ್ದೀರೋ, ಬಿಳಿ ಬಟ್ಟೆನೋ ಬಣ್ಣದ ಬಟ್ಟೆನೋ, ಬ್ಯಾಡ್ಜ್ ಹಾಕಿದಿರೋ ಹಾಕಿಲ್ವೋ, ಸೇವೆ ಮಾಡ್ತಿದ್ರೋ ಮಾಡ್ತಿಲ್ವೋ, ಅದೆಲ್ಲ ಮುಖ್ಯ. ನೀವೆಷ್ಟು ಅಂತರ್ಮುಖಿಯಾಗಿ ಅವ್ಯಕ್ತ ಸ್ಥಿತಿಯ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಮೊನ್ನೆನೂ ಹೇಳಿದ್ರು ಬಾಬಾ ಇದನ್ನು, ಅಂತರ್ಮುಖಿಯಾಗಿ ಅವ್ಯಕ್ತ ಸ್ಥಿತಿಯ ಅಭ್ಯಾಸವನ್ನು ಎಷ್ಟು ಮಾಡ್ತಿದ್ದೀರಿ. ಇದೆಲ್ಲವೂ ಕೂಡ ಒಂದು ಫಾರ್ಮ್ಯಾಲಿಟಿ. ಇದು ಒಂದು ಸ್ಟೂಡೆಂಟ್ ಅಂದ್ರೆ ಅವರಿಗೆ ಒಂದು ಫಾರ್ಮಾಲಿಟಿ, ಹೆಂಗೆ ಡ್ರೆಸ್ ಕೋಡ್ ಇರ್ತದೆ ಹಂಗೆ ಒಂದು ಡ್ರೆಸ್ ಕೋಡ್ ಅಷ್ಟೇ. ಯಜ್ಞಸ್ಥಳ ಒಂದು ಕರ್ಮಕ್ಷೇತ್ರ ಸೇವೆ ಮಾಡಲಿಕ್ಕೆ ಅಷ್ಟೇ. ಆದರೆ ಸೇವೆ ಮಾಡಿದ್ದ ಸಮಯ ಮುಖ್ಯ ಅಲ್ಲ, ಎಷ್ಟು ಸೇವೆ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗೋದಿಲ್ಲ. ಯಜ್ಞದಲ್ಲಿ ಯಾವ ಥರ ಸೇವೆ ಮಾಡ್ತಿದ್ದೀವಿ ಅನ್ನೋದಷ್ಟೇ ಲೆಕ್ಕಕ್ಕೆ ಬರುತ್ತಿಲ್ಲಿ. ವಿತ್ ಸ್ಮೃತಿನ ವಿತೌಟ್ ಸ್ಮೃತಿನ, ವ್ಯರ್ಥ ಮುಕ್ತನ ವ್ಯರ್ಥನ, ಇಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ ಅಂತೀವಿ. ಸೇವೆ ಮಾಡುವಾಗ ಸುಮ್ಮನೆ ಇದ್ದು ಬಿಡೋದು, ಹೊರಗಡೆ ಬಂದ ತಕ್ಷಣ ಮತ್ತೆ ಅವ್ರ ಮಾತು ಇವ್ರ ಮಾತು, ಅದು ಇದು ಆಳು ಹರಟೆ, ವ್ಯರ್ಥ ಚಿಂತನೆ, ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ಇಂಥವರಿಂದ ಈ ಸೇವೆ ಆಗೋದಿಲ್ಲ. ಯಾವುದು ಕಂಬೈನ್ಡ್ ರೂಪದಲ್ಲಿ ಸೇವೆ ಆಗೋದಿಲ್ಲ ಅಂತಾರೆ. ಏಕಾಂತದಲ್ಲಿ ಕುಳಿತುಕೊಳ್ಬೇಕು. ಸೇವೆ ಮುಗಿದ ತಕ್ಷಣನೇ ಬಂದು ಏಕಾಂತದಲ್ಲಿ ಕುಳಿತು ಅಂತರ್ಮುಖಿಯಾಗಿ ಅವ್ಯಕ್ತ ಸ್ಥಿತಿಯ ಅಭ್ಯಾಸ ಮಾಡಿ ಸದಾ ತಂದೆಯ ಸ್ಮೃತಿಯನ್ನು ಜೊತೆಯಲ್ಲಿಟ್ಟುಕೊಳ್ಳುವಂಥವ್ರು ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ತಂದೆ. ಹಾಗೆ ಯಜ್ಞದ ಆದಿಯಲ್ಲಿ ಸ್ವಯಂನ ಕುರಿತಾಗಿ ಅಷ್ಟಾಗಿ ಯಾರಿಗೂ ಮನವರಿಕೆ ಆಗಿರಲಿಲ್ಲ. ಬ್ರಹ್ಮ ಮಮ್ಮ ಕೆಲವರನ್ನ ಬಿಟ್ಟರೆ ಉಳಿದಿರುವ ಎಲ್ಲ ಯಜ್ಞ ವತ್ಸರಿಗೂ ಕೂಡ ಶಿವಬಾಬಾ ಒಬ್ಬರೇ ಗೊತ್ತು. ಶಿವಬಾಬರವರನ್ನ ನೆನಪು ಮಾಡೋದು ಗೊತ್ತು. ಬಾಬಾ 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 ಕರಾ ರಹಾ ಹೈ, ಬಾಬಾ ಕರಾ ರಹಾ ಹೈ, ಇದಷ್ಟೇ ಗೊತ್ತಿತ್ತು. ಇನ್ನು ಜ್ಞಾನ ಅಷ್ಟಾಗಿ ತಿಳಿಸಿರಲಿಲ್ಲ ಒಂದು, ಮತ್ತೆ ತಿಳ್ಕೊಳ್ಳುವಷ್ಟ ಪ್ರಬುದ್ಧತೆಯೂ ಕೆಲವರಲ್ಲಿ ಬಂದಿರಲಿಲ್ಲ. ಸದಾ ತಂದೆಯನ್ನ ಜೊತೆಲಿ ಇಟ್ಕೊಳ್ಳಿ ಅಂತ ಹೇಳುವಂಥ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಇನ್ನು ಚಿಕ್ಕ ಚಿಕ್ಕ ಕನ್ಯೆಯರು, ಚಿಕ್ಕ ಚಿಕ್ಕ ಮಕ್ಕಳು, ಸಣ್ಣ ಸಣ್ಣ ಮಾತಿಗೂ ಕೂಡ ಬೇಜಾರು, ಸಣ್ಣ ಸಣ್ಣ ಮಾತಿಗೂ ಭಯ, ಸಣ್ಣ ಸಣ್ಣ ಮಾತಿಗೂ ಆತಂಕ ಆಗೋದು. ಎಲ್ಲಿ ತಪ್ಪು ಮಾಡಿಬಿಡ್ತೇವೇನೋ, ಎಲ್ಲಿ ಯಜ್ಞದ್ದೇನಾದರೂ ಕೆಡಿಸಿ ಬಿಡ್ತೇವೇನೋ ಭಯ ಇರುತ್ತಲ್ಲ. ಇದು ಸಾಕ್ಷಾತ್ ಸ್ವಯಂ ಭಗವಂತನ ಯಜ್ಞ ಅಂದಾಗ ಅದಕ್ಕೆ ಒಂದು ಯುಕ್ತಿ ಏನು ಹೇಳಿದ್ರು, ಬ್ರಹ್ಮ ಮಮ್ಮ ಎಲ್ಲರೂ ಕೂಡ ಇಲ್ಲ, ತಂದೆಯನ್ನ ಜೊತೆಯಲ್ಲಿ ಇಟ್ಕೊಂಡು ಮಾಡಿ, ತಂದೆಯನ್ನ ಸ್ಮೃತಿ ಮಾಡಿಕೊಳ್ತಾ ಮಾಡಿ, ಆಗ ನೀವೇನೂ ತಪ್ಪೋದಿಲ್ಲ, ಹೆದರುವ ಮಾತಿಲ್ಲ, ಆತಂಕ ಪಡುವ ಅವಶ್ಯಕತೆ ಇರೋದಿಲ್ಲ, ಭಯ ಪಡುವ ಅವಶ್ಯಕತೆ ಬೀಳೋದಿಲ್ಲ, ಪ್ರತಿ ಹೆಜ್ಜೆಯಲ್ಲೂ ಕೂಡ ತಂದೆಯ ಸಹಯೋಗ ಇದ್ದೇ ಇರುತ್ತೆ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಸಿದ್ರು. ಯಾಕಂದ್ರೆ ಅವಾಗ ಶಿವತಂದೆ ಅಂದ್ರೆ ಅವ್ರ ನಂಬಿಕೆ ಬರ್ತಿತ್ತು, ಅವ್ರು ಮಾಡಿಸ್ತಿದ್ದಾರೆ ಅಂದ್ರೆ ನಂಬಿಕೆ ಬರ್ತಿತ್ತು. ನಿಮ್ಮಲ್ಲಿ ಈ ಶಕ್ತಿ ಇದೆ, ನೀವು ಸಾಕ್ಷಾತ್ ಶಿವನ ಸ್ವರೂಪಿಗಳು, ನೀವು ಆತ್ಮರು ಆ ಥರ ಇದೀರಿ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡುವಂಥ ವಯಸ್ಸು ಅಲ್ಲ, ಪ್ರಬುದ್ಧತೆಯೂ ಇರಲಿಲ್ಲ ಅಂದ್ಕೊಳ್ಳೋಣ ಸ್ವಲ್ಪ ಸಮಯದವರೆಗೆ. ಇದು ಒಂದು ಅರ್ಥದಲ್ಲಿ ಕಂಬೈಂಡ್, ಅಂದರೆ ಸದಾ ತಂದೆಯ ಸ್ಮೃತಿಯಲ್ಲಿ ಇರೋದು. ಇನ್ನು ಸ್ವಲ್ಪ 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 ಪ್ರಬುದ್ಧತೆ ಬಂದ ಮೇಲೆ ಏನು ಹೇಳ್ತಾ ಹೋದ್ರು, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದ ತಂದೆಯನ್ನು ಸದಾ ನೆನಪು ಮಾಡಬೇಕು ಅಂತ ಮತ್ತೆ ಹೇಳಿದ್ರೆ. ಯಾಕಂದ್ರೆ ಡೈರೆಕ್ಟ್ ಬಾಬನನ್ನು ಬಿಟ್ಟು ಬರೀ ನಿನ್ನನ್ನು ನೆನಪು ಮಾಡಂತ ಹೇಳಿದ್ರೆ ಇವ್ರ ನಂಬಿಕೆ ಬರೋದಿಲ್ಲ. ನಿಮ್ಮನ್ನು ನೀವು ನೆನಪು ಮಾಡಿಕೊಂಡು ಆಮೇಲೆ ತಂದೆ ನೆನಪು ಮಾಡಿ. ಡೈರೆಕ್ಟ್ ಶಿವ ತಂದೆಯನ್ನು ನೆನಪು ಮಾಡಿದರೆ ಭಕ್ತರಾಗ್ತೀರಿ. ನಿಮ್ಮನ್ನು ನೀವು ನಿರಾಕಾರಿಗಳಂತ ತಿಳಿದು ಯಾರು ನೆನಪು ಮಾಡ್ತೀರಿ, ಆವಾಗ ನಿರಾಕಾರಿಯ ಜೊತೆಗೆ ಸಂಬಂಧ ಆದಾಗ ಜೊತೆಗೆ ಸದಾಕಾಲ ಪರಮಾತ್ಮ ಇರ್ತಾರೆ. ಅದಕ್ಕೆ ಅಪನೇಕು ಆತ್ಮ ಸಮಜ ಮುಜ ಬಾಪ್ಕೋ ಯಾದ್ ಕರೋ ಅಂತ ತಂದೆನೂ ಹೇಳಿದರು. ಅದನ್ನು ಆಮೇಲೆ ಯಜ್ಞದ ಎಲ್ಲ ಮಕ್ಕಳಿಗೂ ತಿಳಿಸಿದ್ರು.
ಆಗ ಏನು ಮಾಡಲಾಯಿತು, ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಎಲ್ಲರೂ ತಮ್ಮನ್ನು ತಾವು ದೇಹ ಅಲ್ಲ, ನಾನೊಂದು ಚೈತನ್ಯ ಆತ್ಮ ಜ್ಯೋತಿ ಎನ್ನುವ ಅಭ್ಯಾಸ ಮಾಡುತ್ತಾ ಆಮೇಲೆ ಪರಮಾತ್ಮನನ್ನ ನೆನಪು ಮಾಡುವಂಥ ಒಂದು ಅಭ್ಯಾಸಕ್ಕೆ ಎಲ್ಲರೂ ಕೂಡ ನಾವು ಬಂದ್ವಿ. ಎಲ್ಲಿಯ ತನಕ ನೆನಪು ಮಾಡಬೇಕು ಪರಮಾತ್ಮನನ್ನ? ಆದ್ರೆ ಇದರಲ್ಲೂ ಕೂಡ ಕೆಲವು ಮಕ್ಕಳು ಏನಾಗಿದೆ, ಬಾಬಾರವ್ರ ಬಗ್ಗೆ ಭಕ್ತಿ ಹಿಂದಿನ ಜನ್ಮಗಳ ಸಂಸ್ಕಾರದಿಂದನೂ ಇದೆ, ಇವಾಗಲೂ ಕೂಡ ಸ್ವಲ್ಪ ಭಯನೂ ಇದೆ. ಪರಮಾತ್ಮ ಶಿವತಂದೆಯ ಕುರಿತಾಗಿ ನೆನಪು ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಚ್ಚೊತ್ತಿದಂಗೆ ಶಿವತಂದೆಯನ್ನ ನೆನಪಿಟ್ಟುಕೊಂಡಿದ್ದಾರೆ ಮುಗ್ಧ ಮಾತೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಬಹಳಷ್ಟು ಜನಗಳು. ಆದ್ರೆ ಏನನ್ನ ಮರಿತಾ ಇದ್ದಾರೆ ಅಂದ್ರೆ ಸ್ವತಃ ತಾನ್ಯಾರು ಅನ್ನುವ ಸ್ಮೃತಿಯನ್ನ ಮರೆತು ಹೋಗ್ತಾ ಇದ್ದಾರೆ. ತಂದೆಯ ಸ್ಮೃತಿಯನ್ನ ಮರೆತಿಲ್ಲ ಬಹಳಷ್ಟು ಜನಗಳು. ಪಕ್ಕ ಆಗಬೇಕಾಗಿದ್ದು ಯಾವುದು? ಆತ್ಮದ ಸ್ಮೃತಿಯನ್ನ ಪಕ್ಕಾ ಮಾಡಲಿಕ್ಕೆ ಪರಮಾತ್ಮನನ್ನ ನೆನಪು ಮಾಡಿ ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಅದು ಪರಮಾತ್ಮನ ನೆನಪು ಸಹಜ ಆಗೋಗಿದೆ. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ಅದನ್ನೆಲ್ಲ ನಾವು ಮಾಡಿಕೊಂಡೇ ಬಂದಿದ್ವಿ. ಹಾಗಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡಿದ್ವಿ, ಮಂತ್ರ ಓದಿದ್ವಿ, ಪ್ರತಿಕ್ಷಣ ಕೂಡ ಅವರನ್ನು ನೆನಪಿಸ್ತಾ ಇದ್ವಿ, ಪೂಜೆ ಅಭಿಷೇಕಗಳನ್ನು ಮಾಡಿದ್ವಿ, ಗುಡಿ ಗುಂಡಾರಗಳನ್ನು ಕಟ್ಟಿದ್ವಿ. ಹಾಗಾಗಿ ಆ ಶಿವನನ್ನ ಸ್ಮೃತಿ ಮಾಡುವುದು ನಮಗೇನು ಹೊಸದಲ್ಲ, ಅದು ಹಳೆಯ ಸಂಸ್ಕಾರದಲ್ಲಿತ್ತು. ಹಾಗಾಗಿ ಬಾಬಾ ಶಿವ, ಶಿವ ಶಿವತಂದೆ, ಶಿವಪ್ಪ ಶಿವಬಾಬಾ ಅಂತ, ಶಿವಬಾಬಾ ಶಿವಬಾಬಾ ಅಂತ ಅನ್ನೋದು ಎಲ್ಲರಿಗೂ ಕೂಡ ಒಂದು ಮಗುವಿನಿಂದ ಹಿಡಿದು ಒಂದು ಮುಗ್ಧ ಮಾತೆಯರವರೆಗೂ ಕೂಡ ಎಲ್ಲರಿಗೂ ಸಹಜವಾಯಿತು ಶಿವಬಾಬರವರ ನೆನಪು. ಆದ್ರೆ ಇನ್ನು ವರ್ಕ್ ಉಳಿದಿದೆ, ಎಲ್ಲಿ ಕಂಬೈಂಡ್ ಆಗ್ತಾ ಇಲ್ಲ. ಸಿಂಗಲ್ ಶಿವಬಾಬರವ್ರನ್ನ ನೆನಪು ಮಾಡಿ ಕಾರ್ಯ ಮಾಡಿದ್ರು ಸಿಂಗಲ್ ಆಯಿತು. ತಮ್ಮನ್ನಂತೂ ಸ್ವಂತಹ ಆತ್ಮ ಅಂತ ತಿಳಿದ ಸ್ವರೂಪದಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಬಂದಿಲ್ಲದೆ ಇರೋದ್ರಿಂದ ಕಂಬೈಂಡ್ ಸ್ವರೂಪ ಆಗ್ತಾ ಇಲ್ಲ. ಮತ್ತು ಶಿವತಂದೆ ನೆನಪು ಕೂಡ ಸದಾಕಾಲ ಉಳಿಯೋದಿಲ್ಲ. ಯಾಕೆ ಅಂದರೆ ಎಲ್ಲಿಯ ತನಕ ನನ್ನನ್ನು ನಾನು ದೇಹ ಅನ್ನೋದನ್ನು ಮರೆತು ಆತ್ಮಿಕ ಸ್ಮೃತಿಯಲ್ಲಿ ಪರ್ಫೆಕ್ಟ್ ಆಗಿ ಎಲ್ಲಿಯ ತನಕ ಬರೋದಿಲ್ಲ, ಅಲ್ಲಿಯ ತನಕ ಶಿವತಂದೆಯ ನೆನಪು ನಿರಂತರವಾಗಿ ನಿಲ್ಲೋದಿಲ್ಲ. ಅದು ಕಟ್ ಆಗ್ತಾ ಇರುತ್ತೆ. ಆದರೆ ಪ್ರಯಾಸ ಪಡ್ತಾ ಇರುತ್ತೆ, ಅಯ್ಯೋ ಬಾಬಾರನ್ನ ಮರೆತು ಬಿಟ್ಟಿದ್ದೀನಿ, ಊಟ ಮಾಡುವಾಗ ಮರೆತು ಬಿಟ್ಟಿದ್ದೀನಿ, ಮಲಗುವಾಗ ಮರೆತು ಬಿಟ್ಟಿದ್ದೀನಿ, ಹೋಗುವಾಗ ಮರೆತು ಬಿಟ್ಟಿದ್ದೀನಿ. ಆದರೆ ಈಗ ಬಹಳ ಜನ ಯುಕ್ತಿ ಮಾಡಿಕೊಂಡು ಮಾತೇರೆಲ್ಲ ತುಂಬ ಚೆನ್ನಾಗಿ ಬಾಬರವರನ್ನ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಮಾಡಿಕೊಳ್ತಾರೆ. ಬಾಬಾ ಹೇಳಿದ್ದಾರೆ, ಯೂಸ್ ಮೀ. ಈ ಸಂಗಮ ಯುಗದಲ್ಲಿ ನಿಮಗೆ ಅವೈಲಬಲ್ ಇದ್ದೀನಿ, ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ. ನಾನು ಬಂದಿರೋದೇ ನಿಮ್ಮ ಸೇವೆ ಮಾಡಲಿಕ್ಕೆ, ಆ್ಯಸ್ ಎ ಸರ್ವೆಂಟ್ ಆಗಿ ಬಂದಿದ್ದೀನಿ, ನೀವು ಆರ್ಡರ್ ಮಾಡಬೇಕು ನನಗೆ ಅಂತ ಹೇಳ್ತಾರೆ. ಆ ಮಟ್ಟಿಗೆ ನಮ್ಮನ್ನು ದೊಡ್ಡವರು ಮಾಡಿ ನಿರಹಂಕಾರಿತನವನ್ನು ತೋರಿಸಿದ್ದಾರೆ ತಂದೆ. ಯೂಸ್ ಮಾಡ್ಕೊಳ್ಳಿ ನನ್ನನ್ನು. ಆದರೆ ಬಹಳ ಚಂದ ಯೂಸ್ ಮಾಡ್ಕೊಳ್ಳೋದು ಯಾರು ಅಂದರೆ ಮುಗ್ಧ ಮಾತೆಯರು. ನಾನು ನೋಡಿರೋ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಜ್ಞಾನ ಅಷ್ಟಾಗಿ ಡೀಪಾಗಿ ಅರ್ಥ ಆಗಿದೆಯೋ ಆಗಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಶಿವತಂದೆಯನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಂಥವ್ರು ಜಾಸ್ತಿ ಯಾರು ಅಂದರೆ ಮುಗ್ಧ ಮಾತೆಯರೇ ಇದ್ದಾರೆ. ಟೀಚರ್ಸು, ಸರೆಂಡರ್ಸು ಆದರೂ ಅವ್ರದ್ದು ಮಾತಾಡ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಜನರಲ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಮುಗ್ಧ ಮಾತೆಯರಿಗೇನು ಅಂದರೆ ಎಲ್ಲ ಕಡೆ ಪೆಟ್ಟು ತಿಂದಾಗಿದೆ. ಅವರಿಗೆ ನಂಬಿಕೆಗಳಿಗೆ ಎಲ್ಲರೂ ಕೂಡ ನಾವು ಪೆಟ್ಟು ಕೊಟ್ಟವ್ರೆ, ಧಕ್ಕೆ ಕೊಟ್ಟವ್ರೆ, ನಂಬಿಕೆಗಳು ಹುಸಿಗೊಳಿಸಿದವ್ರೆ. ಅದು ತಂದೆ ತಾಯಿ ಆಗಿರ್ಬೋದು, ಅದು ಪತಿ ಆಗಿರ್ಬೋದು, ಅದು ಮಕ್ಕಳಾಗಿರ್ಬೋದು, ಅದು ಸಹೋದರರಾಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಸ್ತ್ರೀಯ ಸುತ್ತಿದ್ದೇವೆ ನಾವು, ಅಕ್ಕನಾಗಿ, ತಂಗಿಯಾಗಿ, ತಾಯಿಯಾಗಿ, ಮಗಳಾಗಿ. ಆದರೂ ಕೂಡ ಆಕೆಯ ನಂಬಿಕೆಗೆ ಎಲ್ಲರೂ ಕೂಡ ಘಾಸಿಪಡಿಸಿದ್ದೀವಿ. ಆಕೆನನ್ನು ತುಳಿಯುವ ಪ್ರಯತ್ನವನ್ನೇ ಮಾಡಿದ್ದೀವಿ. ಆಕೆಗೆ ಕೊಡಬೇಕಾದ ಗೌರವವನ್ನು ನಾವು ಕೊಡಲೇ ಇಲ್ಲ. ಎಲ್ಲರೂ ಸರಳವಾಗಿ ಯೂಸ್ ಮಾಡಿಕೊಂಡು, ಹೆಂಗೆ ಪರಮಾತ್ಮನನ್ನ ಭೋಲಾನಾಥನ್ ಥರ ಯೂಸ್ ಮಾಡ್ಕೊಂಡಿದ್ದು ಜಗತ್ತಿನಲ್ಲಿ ಇನ್ನೊಬ್ರು ಯಾರನ್ನಾದರೂ ಯೂಸ್ ಮಾಡ್ಕೊಂಡಿವಿ ಅಂದರೆ ಅದು ತಾಯಿಯನ್ನ ಫ್ರೀಯಾಗಿ, ಯಾವುದೂ ರಿಟರ್ನ್ಸ್ ಬಯಸೋದಿಲ್ಲಲ್ಲ. ಭಗವಂತನ ಸಮಾನ, ಅದಕ್ಕೆ ತಾಯಿ ಅಂತ ಕರೀತಾರೆ. ಅದಕ್ಕೆ ಅವ್ರಿಗೆ ಎಲ್ಲಿಗೆ ಸಿಗಬೇಕಾಗಿರುವ ಎಲ್ಲ ಸ್ಥಾನಮಾನಗಳಾಗಲಿ, ಹೆಸರು ಕೀರ್ತಿಗಳಾಗಲಿ, ಆ ನಂಬಿಕೆ ಆಗಲಿ 100% ಉಳ್ಕೊಳ್ಳಿಲ್ಲ ಮಾತೆ. ಅದಕ್ಕೆ ಅವರಿಗೆ
ಅವ್ರು ಯಾರ ಹತ್ರ ಏನೇನು ನೋವು ಹೇಳ್ಕೊಂಡ್ರು ಕೂಡ ಅದರಿಂದ ನಷ್ಟನೇ ಆಯಿತು ಹೊರತಾಗಿ ಅದರಿಂದ ಯಾವ ಲಾಭ ಆಗಲಿಲ್ಲ ಮಾತೆಯರಿಗೆ. ಹಾಗಾಗಿ ಯಾವಾಗ ಅಂತಿಮದಲ್ಲಿ ಪರಮಾತ್ಮ ಶಿವತಂದೆ ಸಿಕ್ಕಿದಾನೆ, ನನಗೋಸ್ಕರ ನನ್ನಪ್ಪ ಬಂದಿದ್ದಾನೆ, ನನ್ನ ಕೂಗು ಕೇಳೋರೊಬ್ರು ಇದ್ದಾರೆ ಅಂತ ಯಾವಾಗ ಮಾತೆಯರಿಗೆ ಗೊತ್ತಾಗ್ಬಿಡ್ತು, ಪ್ರತಿ ಕ್ಷಣ ಅವರು ಬಿಟ್ಟು ಬಿಡಲಾರದಂಗೆ ಶಿವಬಾಬಾ 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 ಅನ್ನ ಗಿನಿತ್ ಜಪ ಮಾಡ್ತಾ ಇದ್ದಾರೆ. ಮುಗ್ಧ ಮಾತೆಯರು, ವಯೋವೃದ್ಧರು, ಎಷ್ಟು ಲಗನ್ ಇರುತ್ತೆ ಅವ್ರಿಗಿರುವಷ್ಟು ಲಗನ್ ಕುಮಾರ ಕುಮಾರಿಯರಿಗಿಲ್ಲ ಇವತ್ತು. ಅಷ್ಟು ಲಗನ್ನಲ್ಲಿ ನಶೆಯಲ್ಲಿ ಇರ್ತಾರೆ. ನಮ್ಮಪ್ಪ ಬಂದಿದ್ದಾನೆ, ಜಗಳನೆ ಮಾಡಿಬಿಡ್ತಾರೆ ಬೇಕಾದ್ರೆ ಅವರು, ಅಷ್ಟು ನಶೆ ಅವರಿಗೆ. ಇವತ್ತೇನಾದರೂ ಜಗತ್ತಿನ ತುಂಬ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖೆಗಳು ಇಷ್ಟೆಲ್ಲ ಪ್ರಮಾಣದಲ್ಲಿ 150 ದೇಶಗಳಲ್ಲಿ ಹಳ್ಳಿಗೂ ಬಂದು ತಲುಪಿದೆ ಅಂದರೆ ಇದರಲ್ಲಿ 90% ಪರಿಶ್ರಮ ಮಾತೆಯರದ್ದಿದೆ ಅಂದರೆ ತಪ್ಪಾಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ವೈಯಕ್ತಿಕ ವಿಚಾರ ಅಷ್ಟೆ. ಯಾಕೆ ಅಂದರೆ ನಾವೊಬ್ಬ ಕುಮಾರ ಇರ್ಬೋದು, ಕುಮಾರಿ ಇರ್ಬೋದು, ಟೀಚರೇ ಇರ್ಬೋದು, ಸರೆಂಡರೇ ಇರ್ಬೋದು, ನಿಮಿತ್ತರು ಯಾರು ಬೇಕಾದರೂ ಇರ್ಬೋದು, ನಾವೇನಿದ್ರೂ ಕೂಡ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಲ್ಲಿ ಮಾತ್ರ ಪ್ರಯತ್ನ ಪಡ್ತಾ ಇರ್ತೇವೆ. ನಮಗೆ ಸಂಬಂಧಗಳನ್ನು ಹಚ್ಚಿಕೊಳ್ಳೋದು ಇಷ್ಟ ಆಗೋದಿಲ್ಲ. ಮತ್ತೆ ಸಂಬಂಧಗಳು ನಮ್ಮ ಹತ್ರಕ್ಕೆ ಬರೋದು ಇಲ್ಲ. ನಮ್ಮನ್ನು ನೋಡಿದ್ರೆ ಭಯ ಪಡ್ತಾರೆ ಜನ. ಆದರೆ ಒಬ್ಬ ಮಾತೆ ಒಂದು ಸೇವಾ ಕೇಂದ್ರದಲ್ಲಿ ಬಂದಿದ್ಲು ಅಂದರೆ ಆಕೆಗೆ 10 ಸಂಬಂಧಗಳಿರುತ್ತವೆ. ಆಕೆ ಕರೆದ್ರೆ ಒಂದು 10 ಜನನಾದರೂ ಬರ್ತಾರೆ. ಈ ರೀತಿಯಾಗಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬ ಮಾತೆ ಸುಮ್ಮನೆ ಓಡಾಡಿಕೊಂಡು ಎಲ್ಲರಿಗೆ ಹೇಳ್ಕೊಂಡು ಬಂದಿರುವುದರ ಪ್ರತಿಫಲವೇ ಇಷ್ಟೆಲ್ಲ ಶಾಖೆಗಳಾಗಿದ್ದಾವೆ ಅಂದ್ರೆ ತಪ್ಪಿಲ್ಲ. ಹಾಗಾಗಿ ಆ ಎಲ್ಲ ಮಾತೆಯರಿಗೂ ಕೂಡ ಶಿರಸಾಷ್ಟಾಂಗ ನಾನು ವೈಯಕ್ತಿಕವಾಗಿ ನಮಸ್ಕಾರ ಮಾಡ್ತೇನೆ. ಯಾಕಂದರೆ ನನ್ನ ಜೀವಿತಾವಧಿಯಲ್ಲಿ ಒಂದು 3 ಸೇವಾ ಕೇಂದ್ರಗಳು ನಾವು ಹೋಗಿ ಕೋರ್ಸ್ಕೊಟ್ಟು ಆರಂಭ ಮಾಡುವ ಸಮಯದಲ್ಲಿ ನಿಮಿತ್ತ ಅಕ್ಕವರು ಹೇಳಿದ ಮೇಲೆ ನಾವು ಹೋದಾಗ ಮಾತೆಯರೇ ಅಲ್ಲಿ ಕೆಲಸಕ್ಕೆ ಬಂದಿತ್ತು. ಸ್ವತಃ ಅವ್ರ ಅಣ್ಣಂದ್ರೆ ಅಪೋಸಿಟ್ ಮಾಡಿದ್ರು, ರಾಜಕೀಯವಾಗಿ ಬಲಿಷ್ಠವಾಗಿದ್ರು. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಅವ್ರು ತಿರಸ್ಕಾರ ಮಾಡಿದ್ರು. ಎಲ್ಲಿ ನಮಗೆಲ್ಲ ಬಂದ ಜವಾಬ್ದಾರಿ ಬಿದ್ದು ಬಿಡ್ತಾಯಿತ್ತು. ನಾವು ಅಂದ್ಬಿಟ್ರೆ ಎಲ್ಲ ನಮ್ಮ ಮೈ ಮೇಲೆ ಎಲ್ಲಿ ಬಂದು ಬಿಡ್ತಾಯಿತ್ತು. ಏನು ಕೇಳಿ ಬಿಡ್ತಾರೋ, ಏನು ಮಾಡ್ತಾರೋ, ಇವ್ರಿಗೆ ಒಂದಲ್ಲ 10 ತಲೆ. ಕೊಡಬಾರ್ದ ಜಾಗದಲ್ಲಿ ಬೇಕಾದಷ್ಟು ಕೊಟ್ಟಿರ್ತಾರೆ, ಮಾಡಬಾರ್ದ ಕೆಲಸಗಳು ಬೇಕಾದಷ್ಟು ಮಾಡಿರ್ತಾರೆ. ಆದರೆ ಒಳ್ಳೆಯದು ಮಾಡಬೇಕಂದಾಗ ಎದುರುಕೊಳ್ಳೋದು ಯಾರು ಅಂದ್ರೆ ಫಸ್ಟ್ ಪುರುಷ ಅಣ್ಣಂದ್ರು. ಕೆಟ್ಟ ಕೆಲಸಕ್ಕೆ ಬೇಕಾದಷ್ಟು ಮುಂದೆ ಇರ್ತಾರೆ, ನಾನಿದೀನಿ ನಡಿ ಅಂತಾರೆ. ಬೇಕಾದರೆ ಒಳ್ಳೆಯ ಕೆಲಸಕ್ಕೆ ಹಿಂದೇಟು ಹಾಕೋದೆ ಅಣ್ಣಂದ್ರು. ಇದು ಸ್ವಭಾವತಃ, ಅದೇನೋ ಗೊತ್ತಿಲ್ಲ, ಅವ್ರಿಗೊಂದು ಭಯ ಒಳ್ಳೇದು ಮಾಡಲಿಕ್ಕೆ. ಅದು ಯಾಕೋ ಸಂಸ್ಕಾರದಲ್ಲಿ ಉಳ್ಕೊಂಡಿದೆ. ಎಲ್ಲರೂ ಹಂಗಿರ್ತಾರಂತಲ್ಲ, ನನ್ನ ಅನುಭವದಲ್ಲಿ ಆಗಿರೋದು. ಇನ್ನು ಒಳ್ಳೆಯದಕ್ಕೆ ಯಾರಾದರೂ ಮುಂದೆ ಬರ್ತಾರೆ ಬೇಗ ಫಸ್ಟ್ ಅಂತಂದ್ರೆ ಅದು ಮಾತೆಯರು. ಕನ್ಯೆಯರು ಬರೋದಿಲ್ಲ, ಕುಮಾರರು ಬರೋದಿಲ್ಲ, ಮಾತೆಯರು ಫಸ್ಟ್ ಬರ್ತಾರೆ. ನಾವಿದೀವಿ ನಡೀರಿ ಅಕ್ಕೋರೆ ಅಂತಾರೆ. ಹೋಗ್ಬರೋಣ ನಡೀರಿ ಅಕ್ಕೋರೆ ಅಂತಾರೆ. ಒಂದು ಪಾಂಪ್ಲೆಂಟ್ ಕೊಟ್ಕೊಂಬರೋಣ ನಡೀರಿ ಅಕ್ಕೋರೆ, ಧೈರ್ಯ ಕೊಡ್ತಾರೆ ಅವರು. ಯಾಕಂದ್ರೆ ಜೀವನದ ಅನುಭವ ಎಲ್ಲರನ್ನ ಅಳೆದು ತೂಗಿ ಒಂದು ಅದ್ವಸ್ತಲ್ಲೇ ಇಟ್ಕೊಂಡಿರ್ತಾರೆ. ಗೊತ್ತಾಗಿರ್ತೀವಿ ಅವ್ರ ಹಣೆ ಬರೋ ಎಷ್ಟು ಕೆಪಾಸಿಟಿ. ಯಾವ ಅಣ್ಣಂದ್ರೆ ಅವ್ರು ತಿರಸ್ಕಾರ ಮಾಡಿದ್ರು ಕೂಡ ಮಾತೆಯರೇ ಹೋಗಿ ಮತ್ತೊಂದು ಕಡೆ ಮತ್ತೊಂದು ಬಿಲ್ಡಿಂಗನ್ನು ಹುಡುಕಿ, ಸ್ವತಃ ತಮ್ಮ ಬಿಲ್ಡಿಂಗ್ ಇದ್ರು ಅವ್ರು ತಿರಸ್ಕಾರ ಮಾಡಿದ್ರು, ಬೇರೆಯವ್ರ ಹತ್ರ ಹೋಗಿ ಕೇಳಿಕೊಂಡು ನಾವೊಂದಷ್ಟು ಜನ ಮಾತೆಯರು ಒಂದಷ್ಟು ಏನೋ ಯೋಗಾಸನ ಮಾಡ್ಕೊತೀವಪ್ಪ, ನಮಗೊಂದಷ್ಟು ಜಾಗ ಕೊಡ್ರಿ ಅಂತ ಅವ್ರವ್ರ ಮಕ್ಕಳನ್ನು ಮೊಮ್ಮಕ್ಕಳನ್ನ ಕೇಳ್ಕೊಂಡಾಗ ಜಾಗ ಕೊಟ್ಟರು. ಏನೋ ಮಾತೆಯರು ಕೇಳ್ತಿದ್ದಾರೆ, ಏನೋ ನಮ್ಮ ಅವಂದರು ಏನೋ ಮಾಡ್ತಾರಲ್ಲ ಅಂತ ಖುಷಿಯಾಗಿ ಕೆಲವು ಮಕ್ಕಳು ಕೊಟ್ಟರು. ಇವತ್ತು ಆ ಎಲ್ಲ ಜಾಗಗಳಲ್ಲಿ ಆ ಮಾತೆಯರಿಂದ ಅವ್ರ ಸಂಬಂಧದಿಂದ ಇನ್ನೊಂದು ಊರೊಳಗಾಯಿತು, ಅವ್ರ ಸಂಬಂಧದಿಂದ ಮತ್ತೊಂದು ಊರೊಳಗಾಯಿತು. ನಿಮಿತ್ತ ಟೀಚರ್ ಇತ್ತು, ಅವ್ರದ್ದು ತಪಸ್ಸು, ಅವ್ರ ತ್ಯಾಗ ಇತ್ತು ನಿಜ, ಬಾಬರವರ ಸಹಯೋಗ ಇತ್ತು. ಆದರೆ ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಕೆಲಸ ಆಗಿದ್ದು ಮಾತೆಯರದ್ದು. 3 ಸೆಂಟರ್, ಕೋಟಿಗಟ್ಟಲೆ ಬಿಲ್ಡಿಂಗ್ ಕಟ್ಟಿದ್ರು. ಆಮೇಲೆ ಒಂದು ಸೈಟ್ ಕೋಟಿಗಟ್ಟಲೆ ಇದೆ. ಅದು ಮಾತೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಅನ್ನ ಆಗಿದೆ ಅಂತ ನೋಡೋದಕ್ಕೆ ಎಷ್ಟು ಅಕ್ಕಿ ನಾವು ನೋಡ್ತೀವಿ, 1-2 ಅಕ್ಕಿ ತಗೊಂಡು ನೋಡ್ತೀವಿ. ಹಾಗೆ ಪ್ರತಿಯೊಂದು ಸೆಂಟರ್ ಹಿಂದೆಯೂ ಕೂಡ ಒಂದಷ್ಟು ಮಾತೆಯರ ಪರಿಶ್ರಮ,
ನಿಮಿತ್ತ ಶಿಕ್ಷಕರು, ನಿಮಿತ್ತ ಅಕ್ಕಂದಿರ ತ್ಯಾಗ, ತಪಸ್ಸು, ಪರಿಶ್ರಮ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಇದ್ದೇ ಇರುತ್ತೆ ಅದು. ಆದರೆ ಫೀಲ್ಡಲ್ಲಿ ಪ್ರತಿಯೊಂದು ಸೆಂಟರ್ನಿಂದ ಒಂದಷ್ಟು ಕಾವಲುಗಾರನಾಗಿ ನಿಂತು ಅವರಿಗೆ ಅಕ್ಕಂದರುಗಳಿಗೆ ಒಂದು ಸಮಯದಲ್ಲಿ ಧೈರ್ಯ ಕೊಟ್ಟು ಒಂದು ಹೆಜ್ಜೆ ಮುಂದೆ ಕರ್ಕೊಂಡು ಬಂದಿದ್ದು ಹೊರಗಡೆ ಯಾರು ಅಂದರೆ ಮಾತೆಯರೇ. ಆ ಮಾತೆಯರಿಂದ ಇವತ್ತು ಹಳ್ಳಿಗಳಲ್ಲಿ ನಡೆಯುವುದು. ಇದು ಸೂಕ್ಷ್ಮವಾಗಿ ಪರಮಾತ್ಮ ಶಿವ ತಂದೆಗೆ ಗೊತ್ತು, ಇವರಿಂದ ಮಾತ್ರ ಸಾಧ್ಯ ಇದು. ಅದಕ್ಕೆ ಜಗತ್ತಿನಲ್ಲಿ ಇದು ಒಂದೇ ಸಂಸ್ಥೆ ಅಕ್ಕಂದಿರ ಮುಂದಾಳತ್ವದಲ್ಲಿ ನಡೀತಾ ಇರೋದು ಮತ್ತು ಇಷ್ಟು ಕಡೆಯ ಸಮಯದಲ್ಲಿ ಇಷ್ಟೆಲ್ಲ ದೇಶಗಳಲ್ಲಿ ಇಷ್ಟು ಶಾಖೆಗಳನ್ನು ಹೊಂದಿರುವಂಥ ಏಕೈಕ ಅತಿ ದೊಡ್ಡ ಸಂಸ್ಥೆ ಅಂದರೂ ತಪ್ಪಿಲ್ಲ. ಇದು ಶಿಸ್ತುಬದ್ಧ ಸಂಸ್ಥೆ, ಸತ್ಯ ಮಾರ್ಗದಲ್ಲಿ ನಡೆಯುವ ಸಂಸ್ಥೆ, ನುಡಿದಂತೆ ನಡೆಯುವ ಸಂಸ್ಥೆ ಇದು. ಹಾಗಾಗಿ ಆ ಮಾತೆಯರು ಏನು ಮಾಡ್ತಾರೆ, ಅವರಿಗೆ ಬೇಕಾಗಿತ್ತು ಮಗ, ಯಾವ ಮಗನನ್ನ ಮಾಂಸದ ಮುದ್ದೆ ಆಗಿರುತ್ತೋ, ಯಾವ ಮಗ ಹೊಟ್ಟೆಯೊಳಗಡೆ ಇದ್ದಾಗಿನಿಂದ ಬಿದ್ದಾಗಿನಿಂದ ಕಂಡ ದೇವರಿಗೆಲ್ಲ ಕೈ ಮುಗಿದು ನನ್ನ ಮಗನಿಗೆ ಆರೋಗ್ಯ ಕೊಡು, ನನ್ನ ಮಗನಿಗೆ ಆಯುಷ್ಯ ಕೊಡು, ನನ್ನ ಮಗನಿಗೆ ವಿದ್ಯಾಬುದ್ಧಿ ಕೊಡು ಅಂತ ಇನ್ನೂ ಹೊಟ್ಟೆಯೊಳಗಡೆ ಪಿಂಡವಾಗಿರುವಾಗಲಿಂದನೇ ಪ್ರತಿಯೊಂದು ಕಲ್ಲಿಗೂ ಕೈ ಮುಗಿದು ಬೇಡಿಕೊಂಡಿರ್ತಕ್ಕಂಥವಳು ಯಾರು ಅಂದ್ರೆ ತಾಯಿ. ಅದು ಮಾಂಸದ ಮುದ್ದೆಯಾಗಿ ಹೊರಗಡೆ ಬಂದಾಗಿನಿಂದನೂ ಕೂಡ ಪ್ರತಿ ಕ್ಷಣ ನಿದ್ದೆಗೆಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದು ಯಾರು ಅಂದ್ರೆ ತಾಯಿ. ಅದು ಸೊಟ್ಟಗಿದ್ರೂ ಕೂಡ ನೆಟ್ಟಗೆ ಮಾಡಿ ತಿದ್ದಿ ತೀಡಿ ಎಣ್ಣೆ ಹಾಕಿ ತನ್ನ ಎದೆ ಹತ್ರಕ್ಕೂ ಬೆಳೆಸಿರುವಂಥವಳು ತಾಯಿ. ಅಂಥ ಮಗನೇ ತಾಯಿ ಮಾತನ್ನ ಬಹಳ ಈಸಿಯಾಗಿ ತಗೊಂತಾರೆ. ತಾಯಿಗೆ ಕಿಮ್ಮತ್ತೆ ಕೊಡೋದಿಲ್ಲ, ತಾಯಿನ ಅಡ್ವಾಂಟೇಜ್ ಆಗಿ ತಗೊಂತಾನೆ, ಈಸಿಯಾಗಿ ತಗೊಂತಾನೆ. ತನಗ ನೋವು ಬಂದಾಗೆಲ್ಲ ತಾಯಿ ಬೇಕು, ಆದರೆ ತಾಯಿ ಮಾತು ಕೇಳುವಷ್ಟು ವ್ಯವಧಾನ ಮಕ್ಕಳಲ್ಲಿ ಇಲ್ಲ. ತಾಯಿ ಮಾತಿಗೆ ಕಿಮ್ಮತ್ತು ಕೊಡಬೇಕನ್ನುವ ಒಂದಷ್ಟು ಸೌಜನ್ಯ ಅರಿವು ಇಲ್ಲ ಇವತ್ತಿನ ಮಕ್ಕಳಿಗೆ. ಹಾಗಾಗಿ ಪತಿಗೆ ಮಾಡಿ ನೋಡಿದ್ಲು, ಹೆಂಗೂ ಮಾಡ್ತಾಳೆ ಅಂತಂದ್ರೆ ಭಾರ ಓರುತ್ತೆ ಅಂದಂಗೆಲ್ಲ ಕತ್ತೆ, ಅದು ಕತ್ತೆ ಇರದೆ ಓರೋದಕ್ಕೆ ಬಿಡು ಅನ್ನೋ ಥರ ಹೆಂಗೆ ಅದಕ್ಕೆ ಭಾರ ಆಗ್ತಾ ಹೋಗ್ತಾರೆಯೋ ಹಾಗೆ ತಾಯಿ ಇರದೆ ಸೈನ್ಯ ಮಾಡ್ಕೊಳ್ಳೋದಕ್ಕೆ. ಯಾಕೆ ಎದ್ದು ಬಿದ್ದರೆ ಒಂದು ಸಲ ತಿರುಗಿ ನಿಂತ ಮನೆಯೇ ನಡೆಯೋದಿಲ್ಲ, ಅಲಗಾಡಿ ಹೋಗುತ್ತೆ. ಆದರೆ ಯಾವ ಮಾತೇನೂ ಕೂಡ ಪತಿಗೆ ಮಾಡಿ ನೋಡಿದ್ಲು, ಪತಿನೂ ಅಡ್ವಾಂಟೇಜ್ ಆಗಿ ತಗೊಂತಾನೆ, ಮಕ್ಕಳಿಗೆ ಮಾಡಿ ನೋಡಿದ್ರು ಮಕ್ಕಳು ಅಡ್ವಾಂಟೇಜ್ ಆಗಿ ತಗೊಂತಾರೆ. ಯಾರಿಗೆ ಮಾಡಿದ್ರು ಎಲ್ಲರೂ ಅವಳನ್ನು ಬಳಸ್ಕೊಳ್ಳೋರೇ ಹೊರತಾಗಿ ಬೆಳೆಸುವವರು ಯಾರಿಲ್ಲ. ಮತ್ತೆ ಅವಳ ಒಂದು ಆತಂಕವನ್ನ, ಮನದಾಳದ ಮಾತನ್ನ ಕೇಳಿಸಿಕೊಳ್ಳುವಷ್ಟು ಸಮಾಧಾನ ಆಗಲಿ ವ್ಯವಧಾನ ಆಗಲಿ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಅವರು ಡೈರೆಕ್ಟ್ ಶಿವ ತಂದೆ ಬಂದಾಗ ಮೊದಲು ಮಾತೆಯರಿಗೆ ಪ್ರಾತಿನಿಧ್ಯ ಕೊಟ್ಟು ಒಂದೇ ಮಾತರಂ ಅಂತ ಬಂದಿದ್ದಾನೆ ಪರಮಾತ್ಮ. ನಿಜಕ್ಕೂ ಧನ್ಯರು ಮಾತೆಯರು, ಒಂದೇ ಮಾತರಂ. ಯಾಕಂದ್ರೆ ಗೊತ್ತು ಈ ವಾಸ್ತವ ಪರಮಾತ್ಮನಿಗೆ, ಮಾತೆಯರ ಪರಿಸ್ಥಿತಿ ಏನಿದೆ, ಮಾತೆಯರ ಶಕ್ತಿ ಏನಿದೆ ಅಂತ ಆ ಪರಮಾತ್ಮನಿಗೆ ಗೊತ್ತಿತ್ತು. ಹಾಗಾಗಿ ಇವ್ರಿಗೂ ಗೊತ್ತಿದೆ, ನಮ್ಮನ್ನ ನಿಜವಾಗಿಯೂ ಕೂಡ ಬೆಳೆಸುವಂಥವರಾಗ್ಲಿ, ನಮ್ಮನ್ನ ಒಂದಷ್ಟು ನಮ್ಮ ಹೃದಯಾಂತರಾಳದ ಮಾತುಗಳನ್ನು ಆಲಿಸುವಂಥವರಾಗ್ಲಿ, ನಮಗೆ ಯಾರಾದರೂ ಸಮಯ ಕೊಡ್ತಾರೆ ಒಂದಷ್ಟು ಅನ್ನೋದಾದ್ರೆ ಆ ಒಬ್ಬ ಶಿವ ಪರಮಾತ್ಮ ಮಾತ್ರ ಅಂತ ಮಾತರಿಗೆ ಗೊತ್ತಿರೋದ್ರಿಂದ ಜ್ಞಾನಕ್ಕೆ ಬಂದಾಗಿಂದನೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಎಷ್ಟು ಒಂದು ತಾಯಿ ಮರಿ ಕೋತಿಯನ್ನ, ಚಿಕ್ಕ ಮಗು ಮರಿಕೋತಿ ಹೆಂಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಹಿಡ್ಕೊಂಡ್ಬಿಡುತ್ತೋ ಭಯದಲ್ಲಿ, ಅದು ಎಷ್ಟು ಟೊಂಗೆಗೆ ಹಾರಾಡಿದ್ರು ಕೂಡ ಬೀಳದೇ ಇರುವಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹೆಂಗೆ ಹಿಡ್ಕೊಳ್ಳುತ್ತೋ ಹಾಗೆ ಪರಮಾತ್ಮನ ಪರಿಚಯ ಸಿಕ್ಕ ಕ್ಷಣದಿಂದಲೂ ಕೂಡ ಇವತ್ತಿನ ತನಕ ಮಾತೆಯರು ಹೆಂಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಬಾಬನನ್ನೇ ಬಂಧಿಸಿಬಿಟ್ಟಿದ್ದಾರೆ. ಬಾಬನಿಗೆ ಅವರಿಂದ ಬಿಡಿಸ್ಕೊಳಕ್ಕಾಗಲ್ಲ, ಅಷ್ಟು ಭಾವನೆ, ಅಷ್ಟು ಪ್ರೀತಿ, ಅಷ್ಟು ಸ್ನೇಹ, ಅಷ್ಟು ತ್ಯಾಗ ಕೊಟ್ಟು ಬಿಟ್ಟಿದ್ದಾರೆ ಮಾತೆಯರು. ಮಾತೆಯರಿಗೆ ಶರಣಾಗ್ಬಿಟ್ಟಿದ್ದಾನೆ ಅಂದ್ರೂ ತಪ್ಪಿಲ್ಲ ಪರಮಾತ್ಮ, ಅಷ್ಟು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮುಗ್ಧರವರು, ಭಾವನೆಗಳಿದೆ, ಸ್ವಚ್ಛ ಮನಸ್ಸು, ಸ್ವಚ್ಛ ಹೃದಯ, ನಿಷ್ಕಾಮಿಗಳವರು, ನಿಸ್ವಾರ್ಥಿಗಳವರು ಜಗತ್ತಲ್ಲಿ. ಅವರಿಗಾಗಿ ಏನು ಮಾಡಿದವರೇ ಅಲ್ಲ ಅವರು. ಈಗಲೂ ಕೂಡ ಬಾಬಾರವ್ರನ್ನ ಹಿಡ್ಕೊಂಡ್ರು ತಮಗೋಸ್ಕರ ಬೇಡೋದಿಲ್ಲ, ಇವ್ರಿಗೆ ಜ್ಞಾನ ಸಿಗ್ಲಿ, ಇವ್ರಿಗೆ ಜ್ಞಾನ ಸಿಗ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ. ಲೌಕಿಕದಲ್ಲಿರೋ ತನ್ನ ಮಕ್ಕಳು, ಪತಿ ಅಂತ ಕಳೆದ್ರು, ಈಗ ಅವ್ರದ್ದು ಇವ್ರದ್ದು ಅಂತ ಕಳೆಯೋರು ನಿಸ್ವಾರ್ಥಿಗಳು ಯಾರು ಅಂದ್ರೆ ಮಾತೆಯರೇ ಅಂತ ಗೊತ್ತು ಪರಮಾತ್ಮನಿಗೆ. ಮಾತೆಯರು ಎಲ್ಲಿ ಲವಲವಿಕೆಯಿಂದ ಸೇವೆ ಮಾಡ್ತಾರ ಸೆಂಟ್ರ್ ವೃದ್ಧಿ ಆಗ್ಬಿಡುತ್ತೆ.
ನಾವು ಯಾರೇ ಕುಮಾರರಿರಲಿ, ಕುಮಾರಿಗಳಿರಲಿ, ಸರೆಂಡರ್ಲಿ, ನಿಮಿತ್ತರಿರಲಿ, ನಮ್ಮಲ್ಲಿ ಒಂದು ಸ್ವಾರ್ಥ ಸೂಕ್ಷ್ಮವಾಗಿ ಆದರೂ ಇರುತ್ತೆ. ಏನು? ನಾನು ಸರೆಂಡರ್ ಆಗಿದ್ದೀನಿ, ನಾನು ಶ್ರೇಷ್ಠ ಪದವಿಯನ್ನು ಪಡಿತೇನೆ, ಶ್ರೇಷ್ಠ ಪುರುಷಾರ್ಥವನ್ನು ಮಾಡ್ತೇನೆ, ಶ್ರೇಷ್ಠ ಅವಕಾಶ ಸಿಕ್ಕಿದೆ ಅನ್ನುವ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಎಲ್ರಿಗೂ ಅಂತಲ್ಲ, ಕೆಲವರಿಗೆ. ಮತ್ತು ನಾನು ಎಲ್ಲರಿಗಿಂತ ಜಾಸ್ತಿ ಅನ್ನುವಂಥದ್ದು ಭಾವ, ಮತ್ತು ನನಗೆ ಎಲ್ರಿಗಿಂತ ಶ್ರೇಷ್ಠ ಪದವಿ ಸಿಗುತ್ತೆ, ಸಿಕ್ಕಿಲ್ಲ ಅಂದ್ರೆ ಸಿಗಬೇಕು ಅಂತಾದರೂ ಇಚ್ಛೆ ಇಟ್ಕೊಳ್ತೀವಿ ನಾವು. ಮಾತೆಯರಿಗಿಲ್ಲ. ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಂದರೆ ಮಾತೆಯರೇ. ಏನು ಇಚ್ಛೆ ಪಡ್ಬಾರ್ದು, ಮಾಡ್ತಾ ಇರ್ತಾರೆ. ಖುಷಿಯಿಂದ ಮಾಡೋರು ಅವರು. ನೋಡ್ಬೇಕು ಅವ್ರ ಕಣ್ಣುಗಳನ್ನು. ನಾನು ನೋಡಿದ್ದೀನಿ, ಅದನ್ನು ಅನುಭವಿಸಿದ್ದೀನಿ. ನಾನು ಮಾತೆಯರು, ತುಂಬ ಮಾತೆಯರಂದ್ರೆ ನನಗೆ ಇಷ್ಟ. ಎಷ್ಟೋ ಜನ ಹೇಳ್ತಾ ಇದ್ರು, ನಾನು ಆ ಕಡೆಯಿಂದ ಬಂದ ಮೇಲೆ ಕನಸಲ್ಲೂ ಬರ್ತಾ ಇದ್ದರು ಲಿಂಗರಾಜಣ್ಣವರು. ಅಷ್ಟು ಅವಿನಾಭಾವ ಸಂಬಂಧ. ಕ್ಲಾಸ್ ಮಾಡೋಕ್ಕೆ ಹೋದಾಗಲೂ ಕೂಡ ಆ 60 ವರ್ಷ 70 ವರ್ಷ ವಯೋವೃದ್ಧರಾಗಿದ್ದರೂ ಕೂಡ, ಕೋಟಿಗಟ್ಟಲೆ ಮಕ್ಕಳು ಸಂಪಾದನೆ ಮಾಡೋರಿದ್ದರೂ ಕೂಡ, ಕೋಟಿಗಟ್ಟಲೆ ಜಮೀನು ಉಳ್ಳವರಾಗಿದ್ದರೂ ಕೂಡ ಚೇರ್ ಹಾಕ್ಕೊಂಡು ಕೂಡ್ತಿರ್ಲಿಲ್ಲ ಅವರು. ಚೇರ್ ಇದ್ದವು, ಚಾಪೆ ಮೇಲೆ ಚಾಪೆ ಹಾಸ್ಕೊಂಡು. ಇಲ್ಲ ಅಣ್ಣವ್ರು, ಹಿಂಗೆ ಕೂತ್ಕೊಂಡು ಕೇಳಬೇಕದು ಜ್ಞಾನ ಅಂತ. ಮತ್ತೆ ಅವ್ರ ಕಣ್ಣುಗಳಲ್ಲಿ ಆ ಪ್ರೀತಿ, ಭಗವಂತನ ಮೇಲೆ ಪ್ರೇಮ ಚಿತ್ರ. ಭಗವಂತನ ಭಂಡಾರಕ್ಕೆ ಕೈ ಮುಚ್ಚಂಗ ಕೊಡೋರು ಅವ್ರು. ಮತ್ತೆ ಕೈ ಮುಚ್ಚಿ ಅಣ್ಣಂದ್ರೆ ಕೊಟ್ರೆ ಹೆಸರು ಬರೀ ಅಡ್ರೆಸ್ ತಪ್ಪಾಗೈತೆ ನೋಡು, ಇನಿಷಿಯಲ್ ತಪ್ಪಾಗೈತೆ ನೋಡು. ಬ್ರಹ್ಮಕುಮಾರಿಸಲ್ಲ ಸೀನೆ ಇಲ್ಲ ಬಿಡಿ. ಬೇರೆ ಕಡೆ ಲೌಕಿಕದಲ್ಲಿ ಹೇಳ್ತಾ ಇದ್ದೀನಿ. ಯಾರಿಗೂ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟಿವಿ ಅಂದರೆ ಹೆಸರು ಬರಬೇಕದು. ಹೆಸರು ಸರಿಯಾಗಿ ಹೇಳ್ಬೇಕು ಮೈಕಲ್ಲಿ, ಮತ್ತು ಇನಿಷಿಯಲ್ ಸರಿಯಾಗಿ ಹಾಕಿರಬೇಕು. ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು. ಅದ್ರ ಮಾತೆಯರು ಹಿಂಗೆ ಕೈ ಮುಚ್ಚಿ ಕೊಟ್ಟು ಕಳಿಸು. ಹಾಗಾಗಿ ಅಂತಂಥ ಬಿಲ್ಡಿಂಗ್ಗಳಾಯ್ತು. ಇದು ಮಾತೆಯರ ತಾಕ. ಯಾಕೆ ನಾನು ಆ ಮಾತು ಹೇಳ್ತೀನಂದ್ರೆ, ಯಾಕೆ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಅಂದರೆ, ಅವರು ಸದಾ ತಂದೆಯನ್ನ ಜೊತೆಗೆ ಇಟ್ಕೊಂಡಿರ್ತಾರೆ. ಅವರು ಎಲ್ಲಿ ಮಾತೆಯರಿದ್ರೆ ಅಲ್ಲಿ ಸಕ್ಸಸ್ಸೇ ಅದು. ಸ್ವಚ್ಛ ಮನಸ್ಸಿನ ಮಾತೆಯರು, ವ್ಯರ್ಥ ಮುಕ್ತ ಮಾತೆಯರು. ಒಂದೇ ವೀಕ್ನೆಸ್ ಏನಂದ್ರೆ, ಸ್ವಲ್ಪ ವ್ಯರ್ಥದಲ್ಲಿ ಬಂದುಬಿಡ್ತಾರೆ ಬೇಗ. ಎಲ್ಲರಲ್ಲ, ಕೆಲವರು 10% ಮಾತ್ರ ತುಂಬ ಡೀಪಾಗಿ ಕನೆಕ್ಷನಲ್ಲಿ ಇರ್ತಾರೆ. ಅವರಿಗೆ ಮಾತು ಆಡ್ಬೇಕನ್ಸಲ್ಲ. ಮೌನವಾಗಿ, ಅಂತರ್ಮುಖಿಯಾಗಿ, ಸೂಕ್ಷ್ಮವಾಗಿರುವಂಥ ಮಾತನ್ನು ನಾನು ತುಂಬ ನೋಡಿದ್ದೀನಿ. ಕೆಲವರು ಸ್ವಭಾವತಃ ಅವ್ರಿಗೇನಾಗೋಗುತ್ತೆ, ಅದು ಸ್ವಲ್ಪ ಸಂಸ್ಕಾರ ಎಳೆದುಬಿಡುತ್ತೆ. ಮಾತಿಗೆ ಎಳೆಯೋದು, ವ್ಯರ್ಥಕ್ಕೆ ಎಳೆಯೋದು ಮಾಡಿಬಿಡುತ್ತೆ. ಅಲ್ಲಿ ಸ್ವಲ್ಪ ಮರು ಬರುತ್ತೆ. ಅದಕ್ಕೆ ಬಾಬರವರು ಹೇಳ್ತಿದ್ದಾರೆ, ಯಾರು ನೀವು ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದು ಆ ಸೇವೆಯನ್ನು ಮಾಡ್ತೀರಿ, ಆಗ ಸರ್ವ ಆತ್ಮರನ್ನು ಕೂಡ ಸಂಬಂಧ ಸಂಪರ್ಕದಲ್ಲಿ ಕರೆತರಬಹುದು. ಆವಾಗ ನೀವು ಕಂಬೈನ್ಡ್ ಸೇವಾದಾರಿಗಳಾಗಬಹುದು ಅಂತ. ಇದು ಒಂದು ಅರ್ಥದಲ್ಲಿ ನಾನು ಹೇಳಿದ್ದು. ಸದಾ ತಂದೆಯ ನೆನಪನ್ನ ಜೊತೆಗಿಟ್ಟುಕೊಂಡು ಸೇವೆಯನ್ನು ಮಾಡು. ಆವಾಗ ಆತ್ಮರಿಗೆಲ್ಲರಿಗೂ ಕೂಡ ಇದು ತಲುಪುತ್ತೆ. ಮತ್ತೆ ಯಾಕೆ ತಂದೆಯನ್ನ ನೆನಪು ಮಾಡಬೇಕು ಅಂತ ಹೇಳಿದ್ರು? ಮತ್ತೆ ಪವಿತ್ರ ಆಗೋದಂದ್ರೆ ತಂದೆ ನೆನಪಿನಿಂದಲೇ ಪವಿತ್ರ ಆಗ್ತಾರೆ ಅಂತ ಯಾಕೆ ಹೇಳಿದ್ರು? ಹಂಗೊಂದು ವೇಳೆ ಪರಮಾತ್ಮ ತಂದೆ ನೆನಪನ್ನ ಮಾಡಿದ್ರೆ ಪವಿತ್ರ ಆಗ್ಬಿಡ್ತೀವಿ ಅನ್ನಂಗಿದ್ರು, ಮತ್ತೆ ಆತ್ಮ ಅಪನೇಕೋ ಆತ್ಮ ಸಮಜೋ ಅಂತ ಒತ್ತಿ ಯಾಕೆ ಹೇಳಿದ್ರು? ಇಲ್ಲೇ ಟ್ವಿಸ್ಟ್ ಇರೋದು. ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗ, ಅದು ಕೂಡ ಎಮೋಷನಲ್, ಭಾವನಾ ಮಾರ್ಗವಾಗಿ, ಭಾವನಾತ್ಮಕವಾಗಿ ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಭಗವಂತನಿಗೋಸ್ಕರ ಮಾಡಿರೋರು ಇದ್ದಾರೆ. ಆದರೆ ಇಲ್ಲಿ ಬರೀ ಭಕ್ತಿ ಅಲ್ಲ, ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ, ಅದರಿಂದ ಏನು ಆಗದು ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಬೇಕದಕ್ಕೆ ಜೀವನಾನುಭವದ ರಸ ಬೇಕು ಅಂತಾರೆ, ಜೀವನದ ಅನುಭವ ಅನ್ನುವಂಥ ತಿರುಳಾರ್ಗಗಳು ಬೇಕು ಅಂತಾರೆ. ಅದು ಹಂಗೆ ಇಲ್ಲಿ ಬರೀ ಭಾವನೆಗಳು ಬೇಡ. ಸ್ವತಃ ನೀನು ಆತ್ಮ ಇದೆಯಾ? ನೀನು ಹೇಗಿದೆಯಾ ಗೊತ್ತಾ? ನನ್ನಂತೆ ಇದೆಯಾ? ನಿರಾಕಾರಿ ಇದೆಯಾ? ನಿರ್ವಿಕಾರಿ ಇದೆಯಾ? ನಿರಹಂಕಾರಿ ಇದೆಯಾ? ನಿರ್ಭಯನಿದೆಯಾ? ನಿಶ್ಚಿಂತನಿದೆಯಾ? ನಿರ್ಮೋಹಿ ಇದೆಯಾ? ನಿಜಾನಂದ ಇದೆಯಾ? ಯಾರು? ನೀನು ಆತ್ಮ. ನಾನು, ನನ್ನೊಳಗಡೆ ತುಂಬಿ ಹರಿತಾ ಇದ್ದಾವೆ ವಿಕಾರಗಳು, ನನ್ನೊಳಗಡೆ ಬಲಹೀನತೆಗಳು ತುಂಬಿ ಹರಿತಾ ಇದ್ದಾವೆ.
ನನ್ನೊಳಗಡೆ ಅಪವಿತ್ರತೆ ತುಂಬಿಕೊಂಡಿದೆ, ನನ್ನ ಹತ್ರ ಒಂದಷ್ಟು ಸುಳ್ಳು ಮೋಸ ವಂಚನೆ ಇದ್ದೇ ಇದೆ. ಏನಪ್ಪ ನಿನಗೋಲಿಸ್ತೀಯ ಅಂತಂದ್ರೆ ನಿನಗೆ ಮಾಡ್ಕೊಳ್ಳೋ ಅವಮಾನ ಅಲ್ವ ಭಗವಂತ, ನಿನ್ನಂತೆ ನಾನೆಲ್ಲಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡನ್ನು ಹಾಡ್ತಾರೆ ಹನುಮಂತನ ಮೇಲೆ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾದರೆ ನನ್ನವನಾಗುವೆ ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ. ಅಂದರೆ ನಿನ್ನಂತೆ ನಾನು ಆಗಲಾರೆ ಹನುಮ, ನಿನ್ನಂತೆ ನಾನು ಆಗ್ತೀನಿ ಅಂದ್ರೆ ನಂಬುತ್ತ ನನ್ನ ಶ್ರೀರಾಮ ಅಂತ ಕೇಳ್ತಂತೆ. ಅಂದರೆ ಯಾರಿಗೂ ಕೂಡ ನಂಬಿಕೆ ಬರೋದಿಲ್ಲ. ಎಲ್ಲರೂ ಹೇಳಿದ್ರು ನೀವೊಂದು ಆತ್ಮ ಇದ್ದೀರಿ ಅಂತ ಎಲ್ಲ ಶರಣರು ಸಂತರು ಮಹಾತ್ಮರು ಹೇಳಿದ್ರು. ಆಲ್ ಪವರ್ ಈಸ್ ವಿತ್ ಇನ್ ಯು ಅಂತ ವಿವೇಕಾನಂದರು ಹೇಳಿ ಹೋದ್ರು. ಮರದೊಳಗೆ ಮಂದಾಗ್ನಿಯಂತೆ ಶರೀರದೊಳಗೆ ಆತ್ಮವನ್ನು ಅಡಗಿಸಿದನೆ ಪರಮಾತ್ಮ ಅಂತ ಹೇಳಿ ಹೋದ್ರು. ಶರಣರೆಲ್ಲ ನೀವೆಲ್ಲ ಶಿವ ಸ್ವರೂಪಿಗಳು ಸಾಕ್ಷಾತ್ ಅಂತ ಹೇಳಿ ಹೋದ್ರು. ಜಂಗಮ ಸ್ವರೂಪಿಗಳಂತ ಹೇಳಿ ಹೋದ್ರು. ಅದ್ವೈತದವರಂತೂ ಹಂಸೋಸ್ವಹಂ ಶಿವನಂತೆಯೇ ನಾವು, ಶಿವನೇ ನಾವು ಅಂದು ಬಿಟ್ಟರು ಅವ್ರು ಕೊನೆಗೆ ಹೋಗಿ. ಅಂದ್ರೆ ಸ್ಥಿತಿ ಅದಷ್ಟೇ ಬಿಡಿ. ಆಮೇಲೆ ಶಿವ ಆತ್ಮ ಒಂದೇ, ಅದು ಬೇರೆ ಅಲ್ಲ. ಅಂದರೆ ಶಿವನಂತೆಯೇ ನಮ್ಮ ಸ್ಥಿತಿ, ಶಿವನಂತೆಯೇ ನಮ್ಮ ಸ್ವರೂಪ, ಶಿವನಂತೆಯೇ ನಾವು ಇದ್ದೀವಿ ಅನ್ನುವ ಸತ್ಯವನ್ನು ಎಲ್ಲ ಶಾಸ್ತ್ರಗಳು ಸಂತರು ಶರಣರು ಹೇಳಿ ಹೋಗಿದ್ರು ನಾವು ನಂಬುತ್ತಾ ಇಲ್ಲ. ಯಾಕೆ ಅಂದರೆ ನಾವು ದೇಹದ ಅಭಿಮಾನದಲ್ಲಿ ಇರುವ ಕಾರಣ, ನಮ್ಮನ್ನು ನಾವು ದೇಹ ಅಂದುಕೊಂಡಿರುವ ಕಾರಣ, ದೇಹದ ವಿಕಾರಗಳಲ್ಲಿ ಇರುವ ಕಾರಣ, ದೇಹದ ಇಚ್ಛೆಗಳನ್ನು ಇಟ್ಟುಕೊಂಡಿರುವ ಕಾರಣ ನಮ್ಮನ್ನು ನಿರ್ಮಲರು ಪವಿತ್ರರು ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇದೆಲ್ಲವನ್ನ ಗಂಟು ಮೂಟೆ ಕಟ್ಟಿ ಈ ಪಾತ್ರವನ್ನು ಸೈಲಿಗಿಟ್ಟು ನಾನೊಂದು ಆತ್ಮ ಅಂತ ಯಾರು ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಹೋಗ್ತಾ 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 ನಂಬಿಕೆ ಬರುತ್ತೆ. ಓಹೋ, ನಾನು ಆ್ಯಕ್ಟರ್, ನನ್ನ ಪಾತ್ರಧಾರಿ, ಈ ಪಾತ್ರ ಅಲ್ಲ, ಇದು ಕಾಸ್ಟ್ಯೂಮ್. ಮತ್ತು ಇಲ್ಲಿ ತನಕ ನಾನು ಏನೆಲ್ಲ ಪಾಪ ಮಾಡೀನಿ, ನೀಚತನ ಮಾಡೀನಿ, ಇನ್ನೊಂದು ಮಾಡೀನಿ, ಮತ್ತೊಂದು ಮಾಡೀನಿ ಅಂದ್ಕೊಳ್ತೀನಿ, ಅದೆಲ್ಲ ನಾನು ನನಗೋಸ್ಕರ ಅಲ್ಲ ಮಾಡಿರೋದು, ಡ್ರಾಮಾಗೋಸ್ಕರ ಆ್ಯಕ್ಟ್ ಮಾಡಿರೋದು ಆ್ಯಸ್ ಎ ಸ್ಕ್ರಿಪ್ಟ್ ಪ್ರಕಾರ. ಇದು ರಿಯಲೈಸ್ ಆಗತ್ತೆ. ಹಾಗಾಗಿ ಈ ಡ್ರಾಮಾದಲ್ಲಿ ಏನು ನಡಿಬೇಕಾಗಿತ್ತು ಅದು ನಡೆದಿದೆ, ಮುಂದೆಯೂ ನಡೆಯುತ್ತೆ, ಹಿಂದೆಯೂ ನಡೆದಿದೆ. ಇದಕ್ಕಾಗಿ ನಾನು ಯೋಚಿಸುವ ಸಮಯ ಇದಲ್ಲ. ನಾನು ಈಗ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ನಿರಾಕಾರ ಸ್ವರೂಪದ ಸ್ಮೃತಿಯಲ್ಲಿ ಬಂದು ತಂದೆಯಂತೆ ಅಥವಾ ಶಿವನಂತೆ ನಾನು, ನನ್ನಂತೆ ಶಿವ ಇದ್ದಾನೆ ಅನ್ನುವಂಥ ಸಮಾನ ಸ್ಥಿತಿಯನ್ನು ಅನುಭವ ಮಾಡಬೇಕು. ಅಂದರೆ ಆತ್ಮದ ಸ್ಮೃತಿ ಗಟ್ಟಿ 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 ಆಗಬೇಕು. ಎಲ್ಲಿಯ ತನಕ ಅಂತಂದರೆ ಕೊನೆ ಕ್ಷಣ ಇದು ಪರಮಾತ್ಮನ ಸಮಾನ ನಾನಿದ್ದೀನಿ ಅನ್ನುವಂತಹ ಒಂದು ಸ್ಥಿತಿ ಬರುವವರೆಗೂ ಕೂಡ ನಮಗೆ ಮಾಡೆಲ್ ಯಾರು? ನಿನ್ನಂತೆ ನಾನು, ನಿನ್ನಂತೆ ನಾನು, ನಿನ್ನಂತೆ ನಾನು ಅಂತ ಯಾರಂಗಾಗಬೇಕು ಅವರನ್ನು ಮುಂದೆ ಇಟ್ಕೊಳ್ಬೇಕು, ಅವರನ್ನು ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾರಲ್ಲೋ, ಹಾಗೆ ನಾವು ನಿರಾಕಾರಿ ಶಿವ ತಂದೆಯಂತೆ ಇದ್ದೇವೆ, ಆ ಥರವೇ ಅನುಭವ ಮಾಡಬೇಕಾಗಿರೋದ್ರಿಂದ ಮತ್ತೆ 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 ಅವರನ್ನು ನೆನಪು ಮಾಡ್ತಾ 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 ಸ್ವರೂಪ ಅವರಂತೆ ಇದ್ದರೂ ಕೂಡ ಸ್ಮೃತಿ ಅವರಂತೆ ಆಗಬೇಕಾಗಿದೆ. ಅಲ್ಲಿಯ ತನಕ ತಂದೆಯನ್ನು ನೆನಪು ಮಾಡ್ತಾ 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 ಇರಬೇಕು. ಇದು ಒಂದು ಹಂತ ಕಂಬೈಂಡ್. ಅಂದರೆ ಇನ್ನೊಂದು ಕಂಬೈಂಡ್ ಮೊದಲು ಆಗಬೇಕು. ಈ ಕಂಬೈಂಡ್ ಮಾಡ್ಕೊಳ್ಳೋಕೆ ಬಂದರೆ ಆ ಕಂಬೈಂಡ್ ಕೂಡ ಜೊತೆಗಿರುತ್ತೆ. ಯಾವ ಕಂಬೈಂಡು, ಯಾವುದು ಜೊತೆಗಿರಬೇಕು? ಎಲ್ಲರ ಒಳಗಡೆ ಆತ್ಮ ಇದೆ, ತಿಳಿದವರ ತಿಳಿಯದೇ ಇರುವವರ, ಜ್ಞಾನಿಗಳ ಅಜ್ಞಾನಿಗಳ, ಪ್ರಾಪಂಚಿಕರ ಪರಮಾರ್ಥಿಗಳ, ಯಾರು ಬೇಕಾದರೂ ಇರಲಿ ಅವರು, ಅವರೊಳಗಡೆ ಆತ್ಮ ಅಂತೂ ಕಂಪಲ್ಸರಿ ನಿಶ್ಚಿತವಾಗಿ ಇದ್ದೇ ಇದೆ. ನಮಗೆ ಈಗ ಜ್ಞಾನ ಗೊತ್ತಾಗಿದೆ. ಹೇಗಿದೆ ಅವರ ಆತ್ಮ ಅಂದರೆ ನಾವು ಎಲ್ಲರಿಗೂ ಆತ್ಮ ಪಾಠ ಒಂದೇ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಒಂದೇ ಥರ ಇರೋದು ಆತ್ಮ. ಹಿಂದೂ ಆತ್ಮ ಬೇರೆ, ಮುಸ್ಲಿಂ ಆತ್ಮ ಬೇರೆ, ಸ್ತ್ರೀ ಆತ್ಮ ಬೇರೆ, ಪುರುಷ ಆತ್ಮ ಬೇರೆ, ಹಂಗೇನಿಲ್ವಲ್ಲ. ಜಗತ್ತಿನಲ್ಲಿರುವ ಸರ್ವ ಮನುಷ್ಯಾತ್ಮರ ಆತ್ಮವು ಕೂಡ ಒಂದೇ ಸಮಾನವಾಗಿದೆ. ಆ ಕಾರಣಕ್ಕಾಗಿ ಒಂದೇ ಪಾಠವನ್ನು ಎಲ್ಲರಿಗೂ ಮಾಡ್ತೇವೆ. ನೀವು ನಿರಾಕಾರಿಯಾಗಿದ್ರಿ, ಭ್ರುಕುಟಿಯ ಮಧ್ಯದಲ್ಲಿ ಇದ್ದೀರಿ, ಚೈತನ್ಯವಾಗಿದ್ರಿ, ಅವಿನಾಶಿಯಾಗಿದ್ರಿ, ಸದ್ಗುಣಗಳಿಂದ ಕೂಡಿದಿರಿ, ಸ್ವಧರ್ಮ ಶಾಂತಿಯಾಗಿದೆ. ಇದೇ ಆತ್ಮಪಾಠವನ್ನು ಬೋಧನೆ ಮಾಡ್ತೇವೆ.
ಆತ್ಮ ಎಲ್ಲರೊಳಗಡೆ ಇದೆ, ಆದರೆ ಸ್ಮೃತಿ ಬಂದು ಅಲ್ಲಿ ಕೂಡಬೇಕಾಗಿದೆ, ಕಂಬೈಂಡ್ ಆಗಬೇಕಾಗಿದೆ. ಆತ್ಮ ಮತ್ತು ಸ್ಮೃತಿ ಅದು ಕಂಬೈಂಡ್ ಇಲ್ಲ, ಈಗ ಏನಾಗಿದೆ, ಡಿವೈಡ್ ಆಗಿದೆ, ವಿಯೋಗ ಆಗಿದೆ. ಯೋಗ ಆಗಬೇಕಾದ್ರೆ ಕಂಬೈಂಡ್, ಯೋಗ ಕೂಡುವುದು ಕಂಬೈಂಡ್. ಆತ್ಮ ಇದೆ ಎಲ್ಲರೊಳಗಡೆ, ಸ್ಮೃತಿಯನ್ನು ಕೂಡಿಸಬೇಕು. ಈಗ ನಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರೆಲ್ಲರೂ ಕೂಡ ಆತ್ಮದ ದರ್ಶನ, ಆತ್ಮದ ಸ್ಮೃತಿ, ಆತ್ಮದ ಪಾಠ ನಮಗಾದ ಮೇಲೆ, ನಮಗೆ ಆತ್ಮದ ಜ್ಞಾನ ಸಿಕ್ಕ ಮೇಲೆ ಆ ಸ್ಮೃತಿಯನ್ನು ಜೋಡಿಸುವ ಪ್ರಯತ್ನದಲ್ಲೇ ನಾವೆಲ್ಲರೂ ಕೂಡ ಇದ್ದೀವಿ. ಅಣ್ಣವ್ರೆ, ನಮಗೀಗ ಆತ್ಮ ಅಂತ ಗೊತ್ತಾಗಿದೆ, ಆ ಸ್ಮೃತಿಯಲ್ಲೇ ಇರ್ತಾ ಇದ್ದೀವಿ, ಅದನ್ನೇ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ತಂದೆಯನ್ನೇ ಮಾಡೆಲ್ ಆಗಿ ಇಟ್ಕೊಂಡು ಪರಮಾತ್ಮನ ನೆನಪು ಮಾಡ್ತಾ ಮಾಡ್ತಾ ಆತ್ಮದ ಸ್ಮೃತಿಯನ್ನು ಗಟ್ಟಿ ಮಾಡಿಕೊಳ್ತೇವೆ. ಹೌದು, ಎಲ್ಲರೂ ಅದೇ ಪ್ರೋಸೆಸ್ಸಲ್ಲಿ ಇದ್ದೇವೆ. ಆದರೆ ನನಗೆಷ್ಟು ಸಹಜ ಆಗಬೇಕು ಅಂದರೆ 24x7. ಈಗ ಹೆಂಗ ಲಿಂಗರಾಜ ಅನ್ನೋದು ನನ್ನ ಮರೆತು ಹೋಗಲ್ಲ. ಎಷ್ಟು ಹೊತ್ತು ನಿದ್ದೆ ಮಾಡಿ ಎದ್ರು ಕೂಡ ಮತ್ತೆ ಲಿಂಗರಾಜ್ ಅನ್ನೋದೇ ನೆನಪಿರುತ್ತೆ. ನನ್ನ ಹೆಸರು ಚೇಂಜ್ ಮಾಡ್ಕೊಳ್ಳೋದ ನಾನು ಯಾವತ್ತೂ ಕೂಡ. ನಿದ್ದೆಗಣ್ಣಲ್ಲಿ ಬಂದು ಹೇಳಿದ್ರು ನಾನು ಲಿಂಗರಾಜ್ ಅಂತ ಹೇಳ್ಕೊತೀನಿ. ಎಷ್ಟು ಗಟ್ಟಿ ಆಗಿದೆಯೋ ಶರೀರದ ಸ್ಮೃತಿ, ಅಷ್ಟು ಆತ್ಮದ ಸ್ಮೃತಿ ಪರಿಪಕ್ವ ಆಗಬೇಕು, ನನಗೆ ಅನುಭವ ಆಗಬೇಕು, ನನಗೆ ಆ ಸ್ಮೃತಿ ಸ್ವರೂಪದಲ್ಲಿ ಬಂದು ಬಿಡಬೇಕು ನನಗೆ 24x7. ಎಷ್ಟು ಅಂದರೆ ಮತ್ತೆ ನಾನು ಅದನ್ನು ನೆನಪು ಮಾಡಬೇಕು ಅಂತಲೇ ಇರಬಾರದು, ನೆನಪೇ ಅದಾಗ್ಬಿಡ್ಬೇಕು, ನನ್ನ ಸ್ವರೂಪವೇ ಅದಾಗ್ಬಿಡ್ಬೇಕು. ನಾನು ಲಿಂಗರಾಜ್ ಅಂತ ಮತ್ತೆ ನೆನಪು ಮಾಡ್ಕೊಳ್ತೀನಿ ಅಂದ್ರೆ ನಾನಿನ್ನೂ ಲಿಂಗರಾಜ್ ಆಗಿಲ್ಲ, ಪ್ರಜ್ಞೆ ಪೂರ್ತಿ ಬಂದಿಲ್ಲ. ಮತ್ತೆ ಯಾರಾದರೂ ನೆನಪು ಮಾಡಿಸ್ಬೇಕು, ನೀನು ಲಿಂಗರಾಜ ಇದೆಯಾ ಅಂತಂದರೆ ನಾನಿನ್ನೂ ಮೂರ್ಛಿತನಾಗಿದ್ದೇನೆ ಅಂತ. ಹಾಗೆ ಇನ್ನೂ ನಾವು ಆತ್ಮದ ಸ್ಮೃತಿಯಲ್ಲಿ ಇರಬೇಕು ಅಂತ ಅನ್ಕೊಳ್ತಿದ್ದೀವಿ, ಆತ್ಮದ ನೆನಪನ್ನು ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅಂದರೆ ಇನ್ನೂ ನಾವು ಮೂರ್ಛಿತರಾಗಿದ್ದೀವಿ. ಎಲ್ಲಿ ತನಕ ನಾವು 24x7 ಸ್ಮೃತಿ ಸ್ವರೂಪ ಆಗೋದಿಲ್ವೋ ಅಲ್ಲಿಯ ತನಕ ಪರಮಾತ್ಮನ ನೆನಪು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ಯಾವಾಗ ಆ ಕಂಬೈಂಡ್ ಅಷ್ಟೇ ಇರುತ್ತೆ ನಮಗೆ, ಆದರೆ ನಿಜವಾದ ಕಂಬೈಂಡ್ ಇದಾಗ್ಬಿಡ್ತು ಅಂತ ಇಟ್ಕೊಳ್ಳಿ. ಆತ್ಮ ಮತ್ತು ಸ್ಮೃತಿ ಏಕತಾನತೆಯಲ್ಲಿ ಬಂದುಬಿಡ್ತು. ನನ್ನ ಆತ್ಮದ ಸ್ವಭಾವ, ಆತ್ಮದ ಸ್ವರೂಪ, ಆತ್ಮದ ಗುಣಗಳು, ಆ ಪ್ರೇಮ, ಆ ಎಲ್ಲರನ್ನ ನೋಡುವಂಥ ರೀತಿ, ಎಲ್ಲರ ಬಗ್ಗೆ ಪ್ರೇಮ, ಎಲ್ಲರ ಬಗ್ಗೆ ದಯ, ಎಲ್ಲರ ಬಗ್ಗೆ ಕರುಣೆ, ಎಲ್ಲರೂ ನನ್ನವರನ್ನುವ ಭಾವ ಬಂದು ಎಲ್ಲರಲ್ಲಿಯೂ ಒಳ್ಳೆಯದನ್ನು ನೋಡುವಂಥ ನಿರ್ದೋಷ ದೃಷ್ಟಿ ಬಂತು, ಸಾಕ್ಷಿ ದೃಷ್ಟಿ ಬಂತು ಅಂದರೆ ಬಾಪ್ ಸಮಾನ ಸ್ಥಿತಿ ಅದು. ಆಗ ನೀನು ಆತ್ಮಿಕ ಸ್ಮೃತಿಲಿ ಯಾವ ಲಕ್ಷ್ಯವನ್ನು ಇಟ್ಟುಕೊಂಡು ಶಿವತಂದೆಯನ್ನು ನೆನಪು ಮಾಡ್ತಾ ಇದ್ದಿ. ಪವಿತ್ರ ಅಂದರೆ ಮತ್ತೇನೂ ಅಲ್ಲ, ಆ ಪರಮಾತ್ಮನಲ್ಲಿರುವ ಎಲ್ಲ ಗುಣಗಳ ಸ್ವರೂಪವೇ ನೀನು ಇದೆಯಾ. ಆ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ಸಮಾನ ನೀನು ಸಾಕ್ಷಿ ಆದರೆ ಅವತ್ತು ಪರಂ ಪವಿತ್ರ ಆತ್ಮನೇ. ಯಾವ ರೋಲ್ ಮಾಡಲನ್ನು ಯಾಕಾಗಿ ಇಟ್ಕೊಂಡಿದ್ವಿ ಅದು ಸಾರ್ಥಕವಾಗ್ತದೆ ಇಲ್ಲಿ ಕಂಬೈಂಡ್ ಆಗಿಬಿಟ್ರೆ. ಆ ಕಂಬೈಂಡ್ ಇಟ್ಕೊಂಡಿದ್ದಕ್ಕೆ ಈ ಕಂಬೈಂಡ್ ಆಗೋದಕ್ಕೆ ಸಾಧನ ಆಗತ್ತೆ. ಯಾವಾಗ ಇದು ಸ್ಮೃತಿ ಸ್ವರೂಪ ಮತ್ತೆ ನೆನಪು ಮಾಡಬೇಕು ಅನ್ನುವಷ್ಟಿಲ್ಲ, ಮತ್ತೆ ಮರಲಿಕ್ಕೆ ಆಗೋದಿಲ್ಲ, ಅಷ್ಟು ಸೂರ್ಜಿತರು, ಅಷ್ಟು ಜಾಗೃತಿ, ಅಷ್ಟು ಎಚ್ಚರ ಆದ್ವಿ ಅಂದ್ರೆ ಅದು ಆತ್ಮ ಜಾಗೃತಿ ಆಗಿರುವವರು. ಅವರು ಪರಮಾತ್ಮನನ್ನು ಸಪ್ರೇಟ್ ನೆನಪು ಮಾಡುವ ಅವಶ್ಯಕತೆ ಬೀಳೋದಿಲ್ಲ, ಆತ್ಮನನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ಯಾರಿಗೆ ಆತ್ಮದ ಸ್ಮೃತಿ ಕಟ್ಟಿಕೊಂಡಿರ್ತದೋ ಅಲ್ಲಿ ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿ, ಸದ್ಗುಣಗಳ ಸ್ಮೃತಿ, ಸ್ವಧರ್ಮದ ಸ್ಮೃತಿ ಸ್ವಭಾವದವಾಗಿ ಇದ್ದು ಬಿಡುತ್ತೆ. ಎಲ್ಲಿಯ ತನಕ ಹಂಗಂದ್ರೆ ನಾವೆಲ್ಲ ನೆನಪ ಮಾಡಬೇಡದ ಅಂದ್ರೆ ನೆನಪು ಮಾಡುವ ಅವಶ್ಯಕತೆ ಬೀಳಲ್ಲ. ಈಗ ನಿಮ್ಮ ಅಪ್ಪನ ಜಪ ಮಾಡ್ತೀರಾ, ನಿಮ್ಮ ತಾಯಿನ ಜಪ ಮಾಡಬೇಕು, ನೀವು ನೆನಪು ಮಾಡಬೇಕು ಅಂದರೆ ಸ್ವತಃ ನೀವು ಮಗ ಆಗಿರೋದ್ರಿಂದ ಅವ್ರ ತಂದೆಯ ಸ್ಮೃತಿ ಸ್ವಾಭಾವಿಕವಾಗಿರ್ತದೆ, ಸಪ್ರೇಟಾಗಿ ನೆನಪು ಮಾಡೋದಿಲ್ಲ. ಅಯ್ಯೋ ಇವ್ರು ನಮ್ಮಪ್ಪ, ಅಯ್ಯೋ ಇವ್ರು ನಮ್ಮಪ್ಪ ಅಂತ. ಹೇಗೋ ಹಾಗೆ ನ್ಯಾಚುರಲ್ ಸಂಸ್ಕಾರ ಆದಾಗ, ಆತ್ಮಿಕ ಸ್ಮೃತಿ ಲಬ್ಧ ಆದಾಗ ಪರಮಾತ್ಮನ ಸ್ಮೃತಿ ಸ್ವತಃವಾಗಿರುತ್ತೆ. ಇದು ಕಂಬೈಂಡ್ ಪಕ್ಕ ಆದರೆ ಅದು ಕೂಡ ಕಂಬೈಂಡ್ ಆಗುತ್ತೆ. ಈ ಥರ ಆತ್ಮ ಮತ್ತು ಸ್ಮೃತಿಯ ಕಂಬೈಂಡ್ ಸ್ವರೂಪ ಆದಾಗ ಮಾತ್ರ ಸರ್ವ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಓ ಇವರು ನಮ್ಮವರು ಅಂತ ಆತ್ಮಕ್ಕೆ ಅದು ಟಚ್ ಆಗುತ್ತೆ, ಆತ್ಮೀಯತೆ ಟಚ್ ಆಗುತ್ತೆ. ಹಾಗೆ ಪರಮಾತ್ಮ ಬಂದಾಗ ನಮ್ಮೆಲ್ಲರ ಹೃದಯಗಳನ್ನು ಸೆಳಿತದು, ನಮ್ಮೆಲ್ಲರ ಆತ್ಮರನ್ನು ಸೆಳಿತಾರೆ. ಯಾಕಂದರೆ ಅವರು ಸ್ವತಃ ಸ್ವರೂಪದಲ್ಲಿರೋದ್ರಿಂದ ನಮ್ಮ ಆತ್ಮಗಳು ಕೂಡ ಅವರ ಹತ್ರ ಬರುತ್ತವೆ. ಹೇಗೋ ಹಾಗೆ
ನಾವು ಕೂಡ ಸಮಾನ ಸ್ಥಿತಿಯಲ್ಲಿ ಇದ್ದಾಗ ಸರ್ವಾತ್ಮರನ್ನು ಕೂಡ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಕರೆತಂದು ನಾವು ಕಂಬೈಂಡ್ ಸ್ವರೂಪಧಾರೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಮಾತೆಯರಿಗೆ ನಾನು ಕಿವಿ ಮಾತು ಅಂತಾದರೂ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಮಗ ಅಂತಾದರೂ ತಿಳ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಎಮೋಷ್ನಲ್ ಆಗಿ ಬಾಬಾ 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 ಅಂತ ಮಾಡ್ತಿದ್ದೀರಿ ಅಂದರೆ ಒಳ್ಳೆಯದೇ, ಆದರೆ ಬಾಬರವರ ಆಸೆ ಇದೇ ಇದೆ, ಮಗು ನಿನ್ನನ್ನು ಸಮಾನ ಆಗಬೇಕು ಅಂತ. ಅದಕ್ಕೆ ನೀವಿನ ಮೇಲೆ ಆದಷ್ಟು ಜಾಸ್ತಿ ಆತ್ಮಿಕ ಸ್ಮೃತಿ ಎಷ್ಟಿದೆ ನೋಡ್ಕೊಳ್ಳಿ. ಪರಮಾತ್ಮ ನೆನಪಂತೂ ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮಾವೇಶ ಮಾಡ್ಕೊಂಡಿದ್ದೀರಿ, ಬಾಬಾರವರನ್ನು ಜೊತೆಗಾರನನ್ನಾಗಿ ಮಾಡ್ಕೊಂಡಿದ್ದೀರಿ. ಆದರೆ ಆತ್ಮ ಇದ್ರೆ, ಆ ಸ್ಮೃತಿಯಲ್ಲಿ ಇದ್ದರೆ ಅಲ್ಲಿ ವ್ಯರ್ಥ ಇರೋದಿಲ್ಲ, ಅಲ್ಲಿ ಶಬ್ದ ಇರೋದಿಲ್ಲ, ಅಲ್ಲಿ ಭಯ ಇರೋದಿಲ್ಲ, ಅಲ್ಲಿ ಚಿಂತೆ ಇರೋದಿಲ್ಲ, ಅಲ್ಲಿ ಪ್ರೇಮ ಒಂದೇ ಇರುತ್ತೆ, ಆತ್ಮೀಯತೆ ಒಂದೇ ಇರುತ್ತೆ. ಹಾಗಾಗಿ ಅದು ನಿಮಗೆ ಸುಲಭ, ಕುಮಾರಿಗಿಂತ ಎಲ್ಲರಿಗಿಂತ ನಿಮಗೂ ಸುಲಭ. ಅದು ನಿಸ್ವಾರ್ಥ ಭಾವ, ನಿರ್ಮಲ ಭಾವ ಇರುತ್ತೆ ನಿಮಗೆ. ಹಾಗಾಗಿ ಈ ಪರಿಶ್ರಮ ಸ್ವಲ್ಪ ಪಡಿ, ಇಲ್ಲಿ ಕಂಬೈಂಡ್ ಆಗೋದನ್ನು ಸ್ವಲ್ಪ ಪರಿಶ್ರಮ ಪಡ್ರಿ. ಇದು ಒಂದೇ ನಾವು ಅಂತಿಮ ಪುರುಷಾರ್ಥ ಮಾಡ್ಕೊಳ್ಳೋಕ್ಕಾಗೋದು ಅನ್ನುವಂಥ ಮಾತನ್ನು ತಿಳಿಸ್ತಾ, ಆತ್ಮಿಕ ಸ್ಮೃತಿ ಪಕ್ಕ ಮಾಡಿಕೊಳ್ಳೋದೇ ಕಂಬೈಂಡ್ ಸ್ವರೂಪಧಾರಿ ಆಗೋದು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ, ಓಂ ಶಾಂತಿ.